ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಶಕ್ತನು ಸರ್ವಶಕ್ತನು, ಶಕ್ತನು ಸರ್ವಶಕ್ತನು, ಶಕ್ತನು ಸರ್ವಶಕ್ತನು, ಶಕ್ತನು ಸರ್ವಶಕ್ತನು. ಎಲ್ ಶಡಾಯ್ ಹಲ್ಲೆಲೂಯಾ, ಎಲ್ ಶಡಾಯ್ ಹಲ್ಲೆಲೂಯಾ. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನಗೆ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆ, ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಸುಂದರ ದ್ವಾರದಲ್ಲಿ ಹುಟ್ಟುಕೊಂಡನೊಬ್ಬ ನಡೆದನು ಯೇಸು ನಾಮದಿ. ಸುಂದರ ದ್ವಾರದಲ್ಲಿ ಹುಟ್ಟುಕೊಂಡನೊಬ್ಬ ನಡೆದನು ಯೇಸು ನಾಮದಿ. ಎಲ್ಲ ಸಾಧ್ಯ ನಿಮಗೆ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿಮಗೆ, ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಶಕ್ತನು ಸರ್ವಶಕ್ತನು, ಶಕ್ತನು ಸರ್ವಶಕ್ತನು. ಎಲ್ ಶಡಾಯ್ ಹಲ್ಲೆಲೂಯಾ, ಎಲ್ ಶಡಾಯ್ ಹಲ್ಲೆಲೂಯಾ. ಕೋಲು ಬರಿಗೈಯಲ್ಲಿ ಹೊಟ್ಟೆಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಕೋಲು ಬರಿಗೈಯಲ್ಲಿ ಹೊಟ್ಟೆಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಎಲ್ಲ ಸಾಧ್ಯ ನಿಮಗೆ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿಮಗೆ, ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಕಣ್ಣೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ ನಿನಗೆ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆ, ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಶಕ್ತನು ಸರ್ವಶಕ್ತನು, ಶಕ್ತನು ಸರ್ವಶಕ್ತನು. ಎಲ್ ಶಡಾಯ್ ಹಲ್ಲೆಲೂಯಾ, ಎಲ್ ಶಡಾಯ್ ಸರ್ವಶಕ್ತನು. ಎಲ್ ಶಡಾಯ್ ಹಲ್ಲೆಲೂಯಾ, ಎಲ್ ಶಡಾಯ್ ಹಲ್ಲೆಲೂಯಾ, ಎಲ್ ಶಡಾಯ್ ಹಲ್ಲೆಲೂಯಾ, ಎಲ್ ಶಡಾಯ್ ಹಲ್ಲೆಲೂಯಾ.
ಇವತ್ತು ನಾವು ವಾಕ್ಯ ಭಾಗವನ್ನು ನಾವು ಧ್ಯಾನಿಸೋಣ. ದೇವರು ನಮಗೆ ದಯಪಾಲಿಸಿಕೊಟ್ಟಿರುವ ವಾಕ್ಯ ಭಾಗ ಈ 2 ಅರಸುಗಳು ಅಧ್ಯಾಯ 4, 2 ಅರಸುಗಳು ಅಧ್ಯಾಯ 4, 8ನೇ ವಾಕ್ಯದಿಂದ ಓದಿರಿ. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೋ ದೇವರ ಮನುಷ್ಯನೂ ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದೊಡ್ಡವಾರಿಸಿಕೊಂಡ ನಂತರ ಆ ಶೂನ್ಯ. ಇಲ್ಲಿ ನೋಡಿರಿ, ಇಲ್ಲಿ ಎಲೀಷನು ಯಾರು? ಎಷ್ಟು ಜನ ಗೊತ್ತು? ಎಲೀಷನು ಯಾರು? ದೇವರ ಪ್ರವಾದಿ. ಎಲೀಷನು ಈ ಸೇವೆಗೆ ಬರೋಕ್ ಮುಂಚೆ ಪ್ರವಾದಿಯಾಗಿ ಇಸ್ರೇಲ್ ಅಲ್ಲಿ ಪ್ರವಾದಿಯಾಗಿ ಇದ್ದವರು ಯಾರು? ಎಲಿಯನು. ನೀವು ನೋಡಿದರೆ ಪ್ರವಾದಿಗಳಲ್ಲಿ 2 ರೀತಿಯಾದ ಪ್ರವಾದಿಗಳು ಇರುತ್ತಾರೆ. ಪ್ರವಾದಿಗಳಲ್ಲಿ ಕ್ಲಾಸಿಕಲ್ ಅಂಡ್ ನಾನ್ ಕ್ಲಾಸಿಕಲ್ ಅಂತ ಹೇಳುತ್ತಾರೆ. 8ನೇ ಶತಮಾನದಲ್ಲಿ ಆ ಒಂದು ಹಿನ್ನೆಲೆ ನಿಮಗೆ ಗೊತ್ತಾಗಿರಬೇಕು. ಆ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ನಡೀತಾ ಇರುವ ಅದ್ಭುತ ಕಾರ್ಯಗಳು, ಮಹತ್ವ ಕಾರ್ಯಗಳು, ದೇವರ ಕ್ರಿಯೆಗಳು ನಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ದೇವರು ಇಸ್ರೇಲ್ ಜನರನ್ನು ಐಗುಪ್ತ ದೇಶದಿಂದ ಆ ದಾಸತ್ವದಿಂದ ಕರ್ಕೊಂಡು ಬರುತ್ತಾರೆ, ಬಿಡುಗಡೆ ಮಾಡಿ. ಇಲ್ಲಾದ್ರೆ ಅವರು ಅಲ್ಲೇ ನಾಶವಾಗಿ ಹೋಗಿರುತ್ತಿದ್ದರು. 430 ವರ್ಷ ದಾಸತ್ವದಲ್ಲಿ ಇದ್ದವರನ್ನು ದೇವರು 20 ಲಕ್ಷ ಜನರನ್ನು ದೇವರು ಏನ್ ಮಾಡ್ತಾರೆ? ಅಬ್ರಹಾಮ, ಇಸಾಕನ, ಯಾಕೋಬನಿಗೆ ಕೊಟ್ಟಂತ ಆ ವಾಗ್ದಾನವನ್ನು ಪೂರೈಸಬೇಕು. ಏನು ವಾಗ್ದಾನ? ನಾನು ಹಾಲು ಜೇನು ಹರಿಯುವ ದೇಶದಲ್ಲಿ ಆ ದೇಶವನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವೇನು ಎಂದು ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಈ ವಾಗ್ದಾನವನ್ನು ಪೂರೈಸಬೇಕು. ಅದಕ್ಕೋಸ್ಕರ ದೇವರು ಅದಕ್ಕೆ ಮುಂಚೆ ಅವರು ಸ್ಕೂಲ್ಗೆ ಕಳುಹಿಸ್ತಾರೆ. ಯಾರನ್ನು? ಇಸ್ರೇಲ್ ಜನರನ್ನು. ಸ್ಕೂಲಲ್ಲಿ ಓದಿ PU ಕಾಲೇಜ್ ಬಂದ ಮೇಲೆ ನಮಗೆ ಡಿಗ್ರಿ ಕಾಲೇಜ್ ಸಿಗುತ್ತೆ, ಆಮೇಲೆ ಡಿಗ್ರಿ ಸಿಗುತ್ತೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ಕಲಿತುಕೊಳ್ಳಬೇಕು. ಯಾರು ದೇವರು, ಎಂಥವರು, ಅವರ ಶಕ್ತಿ ಏನು, ಅವರ ಪ್ರೀತಿ ಏನು, ಅವರು ಎಷ್ಟು ಮಹತ್ವವುಳ್ಳವರು, ಇದೆಲ್ಲ ದೇವರು ಜನರಿಗೆ ಹೇಳಿಕೊಡೋದಕ್ಕೋಸ್ಕರ ಅವ್ರಿಗೆ ಏನು ಇಷ್ಟ, ಅವ್ರಿಗೆ ಏನು ಇಷ್ಟ ಇಲ್ಲ, ಅವ್ರ ಗುಣಾದೇಶಗಳೇನು, ಇದೆಲ್ಲ ಮೊದಲು ತಿಳಿಸುವುದಕ್ಕೋಸ್ಕರ ಇಸ್ರೇಲ್ ಜನರನ್ನು 430 ವರ್ಷ ಎಲ್ಲಿ ಇಡುತ್ತಾರೆ? ದಾಸತ್ವದಲ್ಲಿ. ಆ 430 ವರ್ಷ ಆದ ಮೇಲೆ ನನ್ನ ಸೇವಕನಾದ ಮೋಶೆ ಮುಖಾಂತರ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ಐಗುಪ್ತ ದೇಶದಲ್ಲಿ ಇರುವವರೆಗೂ ಇಸ್ರೇಲ್ ಜನರಿಗೂ ಮಧ್ಯದಲ್ಲಿರುವ ವ್ಯತ್ಯಾಸತೆಯನ್ನು ದೇವರು ತೋರಿಸ್ತಾರೆ. ಹಲ್ಲೆಲೂಯಾ. ಅರಸನ ಮುಂದೆ ಮೋಶೆ ಹೋಗಿ ನನ್ನ ಜನರನ್ನು ಕಳುಹಿಸು, ದೇವರ ಅಪ್ಪಣೆ ಎಂದು ಹೇಳುವಾಗ ಅವನ ಆಗಲೆಂದು ಹೇಳಿದನು. ದೇವರು ಏನು ಮಾಡಿದರು? 10 ಬಾಧೆಗಳಿಂದ ದೇವರು ಏನು ಮಾಡಿದರು? ಆ ದೇಶವನ್ನು ನೋಡಿದರು. ಬಾಧೆಗೆ ಒಳಗಾದ ಆ ದೇಶವು ಅವ್ರಿಗೆ ಊಟ, ಅವ್ರಿಗೆ ಸಿಗುವಂತ ಎಲ್ಲ ಆಧಾರಗಳ ಮೇಲೆ ದೇವರು ಕೈ ಹಾಕಿದರು. ನೀರಿನ ಮೇಲೆ ಕೈ ಹಾಕಿದರು, ಅಲ್ಲಿ ಇರುವ ವ್ಯವಸಾಯದ ಮೇಲೆ ಕೈ ಹಾಕಿದರು, ಆಮೇಲೆ ಶರೀರದ ಮೇಲೆ, ಪ್ರಾಣಿಗಳ ಮೇಲೆ, ಇದೆಲ್ಲ ಅವರಿಗೆ ಜೀವ ಆಧಾರವಾಗಿರುವ ಕಾರ್ಯಗಳು. ಆ ಒಂದು ಸಮಯದಲ್ಲಿ ಗೋಷನಲ್ಲಿ ಇದ್ದ ಇಸ್ರೇಲ್ ಜನರ ಮೇಲೆ ಯಾವ ಒಂದು ಬಾಧೆ ಕೂಡ ಬಂದಿಲ್ಲ. ಹಲ್ಲೆಲೂಯಾ. ಆವಾಗ ಆ ಜನರು ಏನ್ ತಿಳ್ಕೊಳ್ತಾರೆ? ಪ್ರಕೃತಿಯನ್ನು ನಿಯಂತ್ರಿಸುವ ದೇವರು, ಸೃಷ್ಟಿಕರ್ತನು, ಇವರೇ ಸರ್ವ ಶಕ್ತನು, ಇವರಿಂದ ಎಲ್ಲ ಸಾಧ್ಯ, ಇವರ ಹಿಂದೆ ಹೋದ್ರೆ ನಾವು ಸುರಕ್ಷಿತವಾಗಿ ಇರುವೆವು ಎಂದು ನಂಬಿಕೆ ಬರುತ್ತೆ. ಹಲ್ಲೆಲೂಯಾ. ಈ ನಂಬಿಕೆ ಬರಬೇಕೆಂದು ದೇವರು ಈ ಕಾರ್ಯಗಳೆಲ್ಲವನ್ನು ಮಾಡಿದರು. ನನ್ನ ಜನರು ಯಾರು, ಬೇರೆ ಜನರು ಯಾರೊಂದು ಆ ಒಂದು ವ್ಯತ್ಯಾಸತೆಯನ್ನು ದೇವರಲ್ಲಿ ತೋರಿಸ್ತಾರೆ. ದೇವರ ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ. ದೇವರ ಜನರನ್ನು ದ್ವೇಷಿಸುವವರ ಮೇಲೆ ದೇವರು ಕೋಪವನ್ನು ತೋರಿಸುವುದನ್ನು ನಾವು ನೋಡುತ್ತೇವೆ. ಈ 10 ವಾದೆಗಳು ಕೊನೆಯಾಗಿ ಚೊಚ್ಚಲ ಮಕ್ಕಳನ್ನು ದೇವರು ಸಂಹರಿಸುವಾಗ ಇಸ್ರೇಲ್ ಜನರ ಮಧ್ಯದಲ್ಲಿ ಒಂದು ಮಗು ಕೂಡ ಸತ್ತಿಲ್ಲ. ಹಲ್ಲೆಲೂಯಾ. ಆ ಒಂದು ರಾತ್ರಿಯಲ್ಲಿ ದೇವರು ಆ ಜನರನ್ನು ಬಿಡುಗಡೆ ಮಾಡಿ ತರುವಾಗ ಮಧ್ಯದಲ್ಲಿ ಬಂದ ಕೆಂಪು ಸಮುದ್ರ, ಲೋಕದಲ್ಲಿ ಇರುವ ದೊಡ್ಡದಾಗಿರುವ ಶಕ್ತಿಯನ್ನು ಆಳ್ವಿಕೆ ಮಾಡುವವರು ನಾನೇ, ಅದನ್ನು ಸೃಷ್ಟಿಸಿ, ಅದನ್ನು ನಿಯಂತ್ರಿಸಿ, ಅದನ್ನು ಆಳ್ವಿಕೆ ಮಾಡುವ ಸಾರ್ವಭೌಮ ಎಂದು ತೋರಿಸ್ತಾರೆ. ಹಲ್ಲೆಲೂಯಾ. ಅಡ್ಡಿಯಾಗಿ ಬಂದ ಕೆಂಪು ಸಮುದ್ರವನ್ನು, ಹಲ್ಲೆಲೂಯಾ, ದೇವರ ಅಪ್ಪಣೆ ಮುಖಾಂತರ ದೇವರು ಅದನ್ನು 2 ಭಾಗವಾಗಿ ವಿಭಾಗಿಸಿ
ಹಿಂದಟ್ಟಿ ಬಂದ ಫರೋನ ಕಣ್ಣಿಗೆ ಅವರನ್ನು ತಪ್ಪಿಸಿ ಕಾಪಾಡಿ ಅವರನ್ನು ಒಣನೆಲದಲ್ಲಿ ಅವರನ್ನು ತಾಳುವಂತೆ ಮಾಡುತ್ತಾರೆ. ಹಲ್ಲೆಲೂಯ. ಮುಖಾಂತರ ದೇವರು ತನ್ನ ಪ್ರತಾಪವನ್ನು, ಮಹಿಮೆಯನ್ನು, ತನ್ನ ಸರ್ವ ಶಕ್ತಿಯಾಗಿ ಆ ಒಂದು ಶಕ್ತಿಯನ್ನು ತೋರಿಸ್ತಾರೆ, ಭುಜಬಲವನ್ನು ತೋರಿಸ್ತಾರೆ, ಎಂಥವನಂತೂ ತೋರಿಸ್ತಾರೆ. ಇಸ್ರಾಯೇಲರು ಕಲಿತುಕೊಳ್ಳುತ್ತಾರೆ. ಅವರು ದೇವರ ಮೇಲೆ ನಂಬಿಕೆ ಇಟ್ಟಿರೋದು ನಾವು ನೋಡ್ತೇವೆ. ಹಲ್ಲೆಲೂಯ. ಅರಣ್ಯದಲ್ಲಿ ಕೂಡ ನೋಡಿದರೆ ಜನರು ಬದುಕುವುದಕ್ಕೆ ಊಟ ಬೇಕು, ನೀರು ಬೇಕು, ರಾತ್ರಿಯಲ್ಲಿ ಬೆಳಕು ಬೇಕು, ಆ ಬಿಸಿಲಲ್ಲಿ ಅವ್ರಿಗೇನು ಬೇಕು, ನೆರಳು ಬೇಕು, ಇದೆಲ್ಲ ಕೊಡುವಂಥವರಾಗಿದ್ದರು. ಹೋಗುವ ದೇಶದಲ್ಲಿ ಸುಮ್ಮನೆ ಅಲ್ಲಿ ಖಾಲಿಯಾಗಿರುತ್ತಾ? ಅದರಲ್ಲಿ ಜನರು ಬದುಕ್ತಾ ಇದ್ದಾರೆ, ಅನ್ಯರು ಬದುಕ್ತಾ ಇದ್ದಾರೆ, ಅಲ್ಲಿ ದೊಡ್ಡ ದೊಡ್ಡ ಜನಾಂಗದವರು ಬದುಕ್ತಾ ಇದ್ದಾರೆ. 31 ಅರಸರುಗಳು ಬದುಕ್ತಾ ಇರುವ ಕಾನಾನ್ಯ ದೇಶ ಅದು. ಅಲ್ಲಿ ಕರ್ಕೊಂಡು ಹೋಗುವ ದೇವರು ಸೇನಾಧೀಶ್ವರನಾದ ಯೆಹೋವನಾಗಿ ಹೋಗುತ್ತಾರೆ. ಹಲ್ಲೆಲೂಯ. ಅವರು ಬರುವಾಗಿ ಯುದ್ಧ ಮಾಡುವವರಾಗಿದ್ದಾರೆ. ಯುದ್ಧವನ್ನು ದೇವರೇ ನಿಂತು ನಡೆಸ್ತಾರೆ. ಅವರು ಅಲ್ಲಿ ಬೈರಿಗಳನ್ನು ಸೋಲಿಸಿ 31 ಅರಸರುಗಳನ್ನು ಸೋಲಿಸಿ ಆ ದೇಶವನ್ನು ಸ್ವಾಸ್ಥ್ಯವಾಗಿ ಜನರಿಗೆ ಕೊಡುತ್ತಾರೆ. ಅಲ್ಲಿ ಸೇರಿಸಿದ ಮುಂಚೆ ಸೀನಾಯಿ ಬೆಟ್ಟದ ಮೇಲೆ ದೇವರು ಇಳಿದು ಬಂದು, ಪರಿಶುದ್ಧರಾಗಿರುವ ದೇವರು, ಯಾರು ಹತ್ತಿರ ಹೋಗೋಕ್ಕಾಗಲ್ಲ, ತನ್ನನ್ನು ಶುದ್ಧೀಕರಿಸಿಕೊಳ್ಳುವ ಮೋಶೆ ಮಾತ್ರ ಮೇಲೆ ಬರುವುದು. ಅವರು ಅಲ್ಲಿ ತನ್ನ ಪರಿಶುದ್ಧತೆಯನ್ನು ತೋರಿಸುವುದನ್ನು ನಾವು ನೋಡುತ್ತೇವೆ. ಮೋಶೆ ಕೈಯಲ್ಲಿ ಕಟ್ಟಳೆಗಳನ್ನು ಕೊಟ್ಟು ಜನರೊಂದಿಗೆ ದೇವರು ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡರು. ದೇವರು ಎಂಥವರು, ಅವ್ರಿಗೆ ಏನು ಇಷ್ಟ, ಅವ್ರಿಗೇನು ಇಷ್ಟ ಇಲ್ಲ. ಒಂದು ಸಮಾಜದಲ್ಲಿ ಜನರು ಹೆಂಗೆ ಬದುಕಬೇಕು, ಅವರು ಹೆಂಗೆ ಪ್ರೀತಿಯನ್ನು ಹಂಚಿಕೊಳ್ಳಬೇಕು. ಮೊದಲು ದೇವರನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಜೀವಮಾನವೆಲ್ಲ ಪ್ರೀತಿಸಬೇಕು. ಎರಡನೇದಾಗಿ ನಿನ್ನ ನೆರೆಯವನನ್ನು ನಿನ್ನನ್ನು ಪ್ರೀತಿಸುವ ಹಾಗೆ ಪ್ರೀತಿಸಬೇಕು ಹೇಳಿ, ಇನ್ನು ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಬೇರೇನು ಕದಿಯಬಾರದು, ಇದರ ಸೊತ್ತಿಗೆ ಆಸೆ ಪಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ದೇವರಿಗೆ ಸಮಾನವಾಗಿ ಭೂಮಿ ಆಕಾಶದಲ್ಲಿ ಯಾವುದೋ ಒಂದು ವಿಗ್ರಹವನ್ನು ನೀನು ಸೃಷ್ಟಿ ಮಾಡಬಾರದು. 6 ದಿವಸ ನೀನು ಕೆಲಸ ಮಾಡಿ 7 ದಿವಸ ನಿನಗೆ ವಿಶ್ರಾಂತಿ ದಿವಸ ಅಲ್ಲಿ ಬಂದು ದೇವರನ್ನು ಗಣಪಡಿಸಬೇಕು. ದೇವರ ಆ ಒಂದು ಹೆಸರನ್ನು ದುರುಪಯೋಗ ಮಾಡಬಾರದು ಎಂದು ದೇವರು ಹೇಳಿಕೊಟ್ಟು, ಅಲ್ಲಿ ಇರುವ ದೇಶದಲ್ಲಿ ಇರುವವರ ಆಚಾರಗಳು ನಿಮ್ಮ ಆಚಾರಗಳಲ್ಲಿ ಇರುವ ವ್ಯತ್ಯಾಸ ಏನಾಗಿ ಇರಬೇಕು ಎಂದು, ಆ ಪರಿಶುದ್ಧತೆ, ಆ ಪ್ರೀತಿ, ಆ ನೀತಿ ನ್ಯಾಯಗಳು ಇದೆಲ್ಲ ಇರಬೇಕು ಎಂದು ಹೇಳಿಕೊಟ್ಟು ಆ ಜನರನ್ನು ತನ್ನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು, ನೀವು ನನ್ನ ಜನರು, ನಾನು ನಿನ್ನ ದೇವರಾಗಿರುವೇನು ಎಂದು ಹೇಳಿ ಅವರು ನಡೆಸಿಕೊಂಡು ಹೋಗಿ ಅವರೆಲ್ಲ ಹೊರಡಿಸಿಬಿಟ್ಟು ಹಾಲು ಜೇನು ಹರಿಯುವ ಆ ದೇಶವನ್ನು ಕೊಟ್ಟು ಆಶೀರ್ವದಿಸಿದರು. ಹಲ್ಲೆಲೂಯಾ. ಹಾಗಿರುವಾಗ ಅಲ್ಲಿ ಇರುವ ಜನರಲ್ಲಿ ಏನು ತಪ್ಪಾಯಿತು? ಅವರು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಬದುಕಿದರಾ? ವಿಧೇಯರಾಗಿದ್ದರಾ? ನೀವು ವಿಧೇಯರಾಗಿದ್ದರೆ ಆಶೀರ್ವಾದ, ನೀವು ಅವಿಧೇಯರಾಗಿದ್ದರೆ ನಿಮ್ಮ ಮೇಲೆ ಖಡ್ಗ, ಶಾಪ, ಬರಕಾಲ, ಮಹಾಮರಿಯಿಂದ ನಾನು ಹೊಡೆಯುವೆನು. ನೀವು ಮನ ತಿರುಗಿದರೆ ನಾನು ಶ್ರಮಿಸಿ ನಿಮ್ಮನ್ನು ಸೇರಿಸಿಕೊಂಡು ತಿರುಗಾ ಆಶೀರ್ವದಿಸುವೆನು. ಆದರೂ ನಾನು ನನ್ನ ಮಗನನ್ನು ಕ್ರಿಸ್ತ ಯೇಸುವನ್ನು ರಕ್ಷಕನಾಗಿ ನಿಮ್ಮ ಮುಖಾಂತರ ತರಲಿಕ್ಕಿದ್ದೇನೆ ಎಂದು ದೇವರು ಅಬ್ರಹಾಮಿಗೆ ಕೊಟ್ಟ ಆ ಒಂದು ವಾಗ್ದಾನವನ್ನು ಇವರಿಗೂ ಹೇಳಿ ಆ ಬರಲಿಕ್ಕಿರೋ ಮೇಸಿನ ಬಗ್ಗೆ ಮಾತನಾಡುವ ಒಂದು ಪ್ರವಾದನೆ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. 8ನೇ ಶತಮಾನದಲ್ಲಿ ಬದುಕ್ತಾ ಇದ್ದ ಆ ಇಸ್ರೇಲ್ ಜನರು, ಯಹೂದ್ಯರ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ಏನು ಕೊರತೆ ಇಲ್ಲ. ಅರಸರುಗಳು ಅವರನ್ನು ಆಳ್ವಿಕೆ ಮಾಡ್ತಾ ಇದ್ದರು, ಸಮೃದ್ಧಿ ಇತ್ತು. ಆದ್ದರಿಂದ ಬದುಕು ಬಾಳಿನ ಡಂಬ ಅವರಲ್ಲಿ ಬಂದದರಿಂದ ಅವರು ದೇವರನ್ನು ಬರೆದು ಬಿಟ್ಟು ಹತ್ತಿರ ಇರುವ ದೇವರುಗಳೆಲ್ಲ ಅವನು ವಿಗ್ರಹ ಆರಾಧನೆಯಲ್ಲಿ ಬಿದ್ದರು, ಅನ್ಯಾಯ ಮಾಡಿದರು, ಬೆದವೆ ಅನಾಥರನ್ನು ತುಳಿದರು. ಅನ್ಯಾಯ ಎಲ್ಲ ಕಡೆ ನ್ಯಾಯಾಲಯಗಳಿಗೆ ನಡೀತಾ ಇತ್ತು. ಅವರು ಈ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಕೂಡ ಆರಾಧಿಸುವುದನ್ನು ನಾವು ನೋಡುತ್ತೇವೆ. ಮಗುವನ್ನು ಬಲಿ ಕೊಟ್ಟದನ್ನು ನಾವು ನೋಡ್ತೇವೆ. ಇದೆಲ್ಲ ದೇವರು ನೋಡುವಾಗ ಅವರಿಗೆ ಬಹಳ ಬೇಸರವಾಯಿತು, ನೋವಾಯಿತು. ನಾನು ಇದಕ್ಕೋಸ್ಕರವಾಗಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಎಂದು ಅವರು ಬಹಳ ನೋವು. ಇಂಥ ಪ್ರವಾದಿಗಳನ್ನು ವರಗಳನ್ನು ಕೊಟ್ಟು, ಪ್ರವಾದಿಗಳು ದೇವರ ಬಾಯಾಗಿ ಬಂದು ಜನರಿಗೆ ಎಚ್ಚರಿಕೆ ಮಾತನ್ನು ಕೊಟ್ಟು ಮನ ತಿರುಗಿರಿ ಎಂದು ಅವರಿಗೆ ಎಚ್ಚರಿಕೆ ಮಾತನ್ನು ಕೊಟ್ಟು ದೇವರು ಕೆಲವೊಂದು ಕಾರ್ಯಗಳು ನೀವು ನೋಡಿದರೆ ಎಲ್ಲಿನ ಕಾಲದಲ್ಲಿ ಮಳೆಯನ್ನು ನಿಲ್ಲಿಸಿದರು, ತೋರಿಸಿದರು. ಮಳೆಯನ್ನು ಬೆಳೆಯನ್ನು ಕೊಡುವುದು ಈ ವಿಗ್ರಹಗಳೆಲ್ಲ ಸೃಷ್ಟಿಕರ್ತನಾಗಿರುವ ನಾನೇ ನಿಮ್ಮ ದೇವರು ಯೆಹೋವನೇ ಎಂದು ತೋರಿಸಿದರು. ಈ ರೀತಿಯಲ್ಲಿ ದೇವರು ಅವರಿಗೆ
ಮನ ತಿರುಗುವುದಕ್ಕೋಸ್ಕರ ಪ್ರವಾದಿಗಳನ್ನು ಕಳುಹಿಸಲು ಈ ಒಡಂಬಡಿಕೆ ಬಿಟ್ಟು ದೂರ ಹೋಗಿರೋ ಪ್ರವಾದಿಗಳು ಹೊಸದಾಗಿ ಬಂದು ಹೊಸ ಕಾರ್ಯಗಳನ್ನು ಹೇಳುವರಲ್ಲ. ಈ ಕಾಲತ್ತೆಲ್ಲ ಪ್ರವಾದಿಗಳು ಪ್ಯಾಕೆಟ್ ಅಲ್ಲಿ ಇರೋ ಪರ್ಸಲ್ಲಿ ATM ಕಾರ್ಡ್ ನಂಬರ್ನ ಹೇಳ್ತಾರೆ. ಅದನ್ನು ಕೇಳ್ಕೊಂಡು ಕೂತಿರ್ತಾರೆ. ನೀವು ಸತ್ಯವೇದದಲ್ಲಿ ಪ್ರವಾದಿಗಳು ಹೆಂಗೆ ಇದ್ದರೂ ಇದನ್ನು ನೀವು ನೋಡಬೇಕು. ಪ್ರವಾದಿಗಳು ಯಾರು ಒಡಂಬಡಿಕೆ ದೇವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಬಿಟ್ಟು ದೇವಜನರು ದೂರವಾಗಿ ಹೋಗುವಾಗ ದೇವರ ಬಾಯಾಗಿ ಬಂದು ಪ್ರವಾದಿಗಳು ಮಾತನಾಡಿ, ನೀವು ಹಿಂಗೆ ಮಾಡಿದರೆ ನಿಮಗೆ ದಂಡನೆ ಆಗುತ್ತದೆ, ಮನ ತಿರುಗಿ ಬನ್ನಿರಿ ಎಂದು ಕರೆಯುತ್ತಾರೆ. ಹಲ್ಲೆಲೂಯಾ. ಆಮೇಲೆ ಪ್ರವಾದಿಗಳು ಏನು ಮಾಡ್ತಾರೆ ಅಂದ್ರೆ, ದೇಶಕ್ಕೆ ಅಪಾಯ ಬರುವಾಗಲೂ, ದೇಶಕ್ಕೆ ಆಶೀರ್ವಾದಗಳು ಬೇಕಾದರೂ ಇದೆಲ್ಲ ಕೂಡ ಹೇಳುವವರಾಗಿದ್ದರು. ಇರುವಾಗ ಇಲ್ಲಿ ಇರುವ ಪ್ರವಾದಿ ಕೂಡ ಎಲಿಯನ ಕಾಲ ಮುಗಿದು ಹೋದ ಮೇಲೆ 7 ಅದ್ಭುತಗಳು ಎಲಿಯನ ಮುಖಾಂತರ ದೇವರು ಮಾಡಿದರು. ಜನರು ಸ್ವಲ್ಪ ಮನ ತಿರುಗಿದರು. ಆಮೇಲೆ ಎಲಿಯನ ಸೇವಕನಾಗಿ ಇದ್ದ ಎಲಿಷನು ಎಲಿಯನ ಕಡೆಯಿಂದ ಹಿಂಬಡಿ ಆಶೀರ್ವಾದವನ್ನು ಅವನು ಪಡೆದುಕೊಂಡು ಸೇವೆಯಲ್ಲಿ ಇದ್ದಾನೆ. ಈ ಸೇವೆಯಲ್ಲಿ ಇರುವಾಗ ಅವನ ಮುಖಾಂತರ 14 ಅದ್ಭುತಗಳನ್ನು ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಕ್ರಿಸ್ತೇಸು ಮಾಡಿರುವುದೇ ಹೆಚ್ಚು ಅದ್ಭುತಗಳು ಲೆಕ್ಕಾಚಾರದಲ್ಲಿ. ನಂತರ ಬೈಬಲ್ ಹೆಚ್ಚಾಗಿ ಅದ್ಭುತಗಳನ್ನು ಯಾರ ಮುಖಾಂತರ ದೇವರು ಮಾಡಿದರು? ಎಲಿಷನ ಮುಖಾಂತರ. ಹಲ್ಲೆಲೂಯಾ. ಈ ಎಲಿಷನ ಕಾಲದಲ್ಲಿ ಅವನು ಒಂದು ಪರಿಶುದ್ಧ ಪ್ರವಾದಿಯಾಗಿ, ಸಾಕ್ಷಿಯುಳ್ಳವನಾಗಿ, ದೇವರ ಮನುಷ್ಯನಾಗಿ, ದೇವರ ಮಾತನ್ನು ಜನರಿಗೆ ಕೊಡುವಂತವನಾಗಿ, ದೇವರ ಶಕ್ತಿ ಪ್ರಭಾವವನ್ನು ಸಾಮರ್ಥ್ಯವನ್ನು ತೋರಿಸುವನಾಗಿ ಬದುಕಿದನು. ಹಲ್ಲೆಲೂಯಾ. ಅವನ ಮುಖಾಂತರ ಹೆಚ್ಚು ಜನರು ದೇವರ ಕಡೆ ನಡೆಸಲ್ಪಟ್ಟದನ್ನು ನಾವು ನೋಡ್ತೇವೆ. ಇಲ್ಲಿ ಎಲ್ಲಿ ಅವನು ಸೇವೆ ಮಾಡ್ತಾ ಇದ್ದನು ಅಂತ ಸತ್ಯವೇದ ಹೇಳ್ತದೆ, ಶೂನೇಮ್. ಹಂಗೆ ತಾನೆ? ಈ ಶೂನೇಮ್ ಎಲ್ಲಿ ಇರುವ ಸ್ಥಳ ಗೊತ್ತಾ? ಇಸ್ರೇಲ್ 12 ಕುಲದಲ್ಲಿ ಇಶಾಕಾರ್ ಎಂದು ಒಂದು ಕುಲ ಇದೆ. ಈ ಕುಲದವರು ಬದುಕ್ತಾ ಇರುವ ಆ ಸ್ಥಳದಲ್ಲಿ ಇರುವ ಒಂದು ಚಿಕ್ಕದಾಗಿರುವ ಒಂದು ಊರು ಈ ಶೂನೇಮ್. ಈ ಶೂನೇಮಲ್ಲಿ ಒಬ್ಬ ಶ್ರೀಮಂತಳಾಗಿ ಇರುವ ಒಬ್ಬ ಸ್ತ್ರೀ ಇದ್ದಾಳೆ. ಕುಲೀನ ಸ್ತ್ರೀ ಎಂದು ಬರೆಯಲ್ಪಟ್ಟಿದೆ. ಈ ಸ್ತ್ರೀ ಆ ಒಂದು ದಾರಿಯಲ್ಲಿ ಸೇವೆಗೆ ಹೋಗಿ ಬರ್ತಾ ಇರುವ ಪ್ರವಾದಿಯಾದ ಎಲಿಷನನ್ನು ನೋಡುತ್ತಾಳೆ. ಹಲ್ಲೆಲೂಯಾ. ಇವಳು ಎಲಿಷನನ್ನು ಮನೆಗೆ ಕರೆದು ಒಂದು ಒಳ್ಳೆಯ ಊಟವನ್ನು ಅವಳು ಸಿದ್ಧಪಡಿಸಿ ಅವನಿಗೆ ಕೊಡುತ್ತಾಳೆ. ಇದು 1-2 ದಿವಸಗಳು ಮಾತ್ರ ನಡೀತಾ ಇಲ್ಲ, ತುಂಬಾ ದಿವಸಗಳು ಅವಳು ಅದನ್ನು ಮಾಡ್ತಾ ಇದ್ದಳು. ಆ ಒಂದು ಸಮಯದಲ್ಲಿ ಅವಳು ಅಬ್ಸರ್ವ್ ಮಾಡಿ ಅರ್ಥ ಮಾಡಿಕೊಂಡ ಒಂದು ಕಾರ್ಯ ಏನಂದ್ರೆ, ಇವನು ದೇವರ ಮನುಷ್ಯನು ಮಾತ್ರ ಅಲ್ಲ, ಅವನು ಸಾಕ್ಷಿಯುಳ್ಳ ಮನುಷ್ಯನು. ಹಲ್ಲೆಲೂಯಾ. ಅವನ ಬಗ್ಗೆ ಅವಳು ಹೇಳ್ತಾಳೆ, ಅವನು ಪರಿಶುದ್ಧನಾಗಿ ಇರುವ ಒಬ್ಬ ಪ್ರವಾದಿ. ಹಲ್ಲೆಲೂಯಾ. ಆ ಸ್ತ್ರೀ ತನ್ನ ಗಂಡನಿಗೆ ಅವಳು ಹೇಳ್ತಾಳೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆ. ಹಲ್ಲೆಲೂಯಾ. ಎಂದು ಗೊತ್ತಾಯಿತು ಎಂದು ಸಾಕ್ಷಿ ಹೇಳುತ್ತಾರೆ. ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಎಷ್ಟು ಜನರು ಈ ಕಾಲದಲ್ಲಿ ಹಿಂಗೆ ಇರ್ತಾರೆ. ದೇವರಿಗೆ ತನ್ನ ಜೀವನದಲ್ಲಿ ಸ್ಥಳ ಕೊಡುವವರು, ದೇವರ ಜನರಿಗೆ, ದೇವರ ಸೇವಕರಿಗೆ ಸ್ಥಳ ಕೊಡುವವರೆಲ್ಲ ಬಹಳ ಕಡಿಮೆ. ದೇವರಿಗೆ ಕೊಡುವವರೇ ಕಡಿಮೆ, ದೇವರ ಸೇವಕರಿಗೆ ಕೊಡುವವರೆಲ್ಲ ಇಲ್ಲಿದ್ದಾರೆ ಬಹಳ ಕಡಿಮೆ. ಒಂದು ಕಾಲದಲ್ಲಿ ಇದ್ದರು. ಸಭೆ ಕಟ್ಟಲ್ಪಟ್ಟ ಒಂದು ಹಿನ್ನೆಲೆ ಗೊತ್ತಾ? ಅಲ್ಲಿ ಹೋಗಿ ಸಭೆಗೋಸ್ಕರ, ಸ್ಥಳಕ್ಕೋಸ್ಕರ ಎಲ್ಲೋ ಒಂದು ಕಡೆ ಮಲೆಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದ ಸೇವಕರ ಗುಂಪು. ಬಟ್ ಅಲ್ಲಿದ್ದ ಒಬ್ಬ ಶ್ರೀಮಂತರ ಮನೆಯಲ್ಲಿ ಅವನು ಪ್ರಾರ್ಥನೆಗೆ ಬರುವಾಗ ಅವನಿಗೆ ಒಂದು ದೊಡ್ಡ ಅದ್ಭುತ ಕಾರ್ಯ ಅವ್ರ ಮುಖಾಂತರ ನಡೆದಿತ್ತು. ಒಂದು ದಿವಸ ಅವನು ಅಲ್ಲಿ ಬಂದು ಅವ್ರನ್ನ ಕರೆದು, ನಾನೊಂದು ಸ್ಥಳವನ್ನು ಕೊಡ್ತೇನೆ, ಇಲ್ಲಿ ನೀವು ಚರ್ಚನ್ನು ಕಟ್ಟಿಕೊಳ್ಳಿರಿ ಎಂದು ಹೇಳಿಬಿಟ್ಟು ಹೋದ. ಇವತ್ತು ಏಕರ್ ಗಟ್ಟಲೆ ಸ್ಥಳದಲ್ಲಿ ದೊಡ್ಡ ಒಂದು ಸಭೆಯಲ್ಲಿ ಇರೋದು ಇದ್ದಾರೆ. ಇದು ಒಂದೇ ಒಂದು ಕತೆ. ಈ ತರ ಎಷ್ಟೋ ಸೇವಕರಿಗೆ ಸಹಾಯ ಮಾಡಿದವರು ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಮಗೆ ದೇವರು ಮಾತನಾಡುವಂತ ಕಾರ್ಯ ಏನಂತಾರೆ,
ತಮ್ಮ ಜೀವನ ಮತ್ತು ಮನೆಯಲ್ಲಿ ದೇವರಿಗೆ ಸ್ಥಾನ ನೀಡುವವರು ಧನ್ಯರು. ಹಲ್ಲೆಲೂಯಾ. ನೀವು ನಿಜವಾದ ಸತ್ಯ ದೇವರಿಗೆ ನಿಮ್ಮ ಜೀವನದಲ್ಲಿ ಸ್ಥಳವನ್ನು ಕೊಡುವುದಾದರೆ ನೀವೇ ಧನ್ಯರೆಂದು ದೇವರು ಹೇಳುತ್ತಾರೆ. ಹಲ್ಲೆಲೂಯಾ. ನೀವೇ ಧನ್ಯರೆಂದು ಇಲ್ಲಿ ದೇವರು ಹೇಳುತ್ತಾರೆ. ಮೊದಲು ದೇವರು ನಮ್ಮ ಮನೆಗೆ ಬರುವಾಗ ದೇವರ ಪ್ರಸನ್ನತೆ ನಮ್ಮ ಮನೆಗೆ ಬರುತ್ತೆ. ದೇವರ ಪ್ರಸನ್ನತೆ ಅಂದ್ರೆ ಏನು? ಅವರ ಸಮ್ಮುಖವು, ಅವರು ನಮ್ಮ ಮನೆಯಲ್ಲಿ ಬಂದು ವಾಸವಾಗಿರುತ್ತಾರೆ. ನೀವು ಕೇಳಬಹುದು, ಹೇಗೆ ಇದು ಸಾಧ್ಯತೆ? ಲೋಕದಲ್ಲಿ ಕೋಟಿಗಟ್ಟಲೆ ಮನೆಗಳಿವೆ, ಒಂದು ಮನೆ ಒಳಗಡೆ ದೇವರು ಬರ್ತಾರಾ? ಹೌದು, ಬರ್ತಾರೆ. ಹಲ್ಲೆಲೂಯಾ. ಯಾವುದು ಮನೆ, ಎಲ್ಲಿ ಒಂದು ಮನೆಯಲ್ಲಿ ಇರುವ ಕುಟುಂಬ ದೇವರಿಗೆ ಸ್ಥಳ ಕೊಡುವಾಗ, ದೇವರನ್ನು ಹುಡುಕುವಾಗ, ದೇವರನ್ನು ಆರಾಧಿಸುವಾಗ, ಪ್ರಾರ್ಥಿಸುವಾಗ, ಸತ್ಯವೇದಿಗೆ ಸಮಯ ಕೊಡುವಾಗ ಆ ಕುಟುಂಬವು ದೇವರ ಪ್ರಸನ್ನತೆ ಒಳಗಡೆ ಹೋಗುತ್ತದೆ. ಹಲ್ಲೆಲೂಯಾ. ದೇವರು ಒಂದೇ ಸ್ಥಳದಲ್ಲಿ ಕೂತಿರ್ತಾರೆ. ನನ್ನ ಕಣ್ಣಿಂದ ಬರೀ ಕಣ್ಣಿಂದ ನೋಡೋಕ್ಕಾಗಲ್ಲ. ಅವರು ಒಂದೇ ಸ್ಥಳದಲ್ಲಿ ಕೂತಿರ್ತಾರೆ. ಪ್ರಾರ್ಥನೆ ಮಾಡುವ ಮೊಳಗಳಾಗುವ ವ್ಯಕ್ತಿಗವಾಗಿ ಪ್ರಾರ್ಥನೆ ಮಾಡುವವರು, ಕುಟುಂಬವಾಗಿ ಪ್ರಾರ್ಥನೆ ಮಾಡುವವರು, ಸಭೆಗಳು ದೇವರ ಪ್ರಸನ್ನತೆ ಒಳಗಡೆ ಹೋಗಿ ಬಿಡುತ್ತೆ. ಹಲ್ಲೆಲೂಯಾ. ಅವರು ಒಬ್ಬರು ಅಲ್ಲೇ ಕೂತಿದ್ದು ಎಲ್ಲರನ್ನು, ಎಷ್ಟು ಕೋಟಿ ಜನರು ಬಂದರು ನೋಡಕ್ಕೆ ಸರ್ವಶಕ್ತನಾಗಿರುವ ದೇವರಾಗಿದ್ದಾರೆ. ವೈಯಕ್ತಿಕವಾಗಿ ನಮಗೆ ಇರುವ ಪರಿಸ್ಥಿತಿಗಳು ಅವ್ರಿಗೆ ಗೊತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಒಂದು ಕಾಗೆ ಮರಿಗೆ ಕೂಡ ಅದಕ್ಕೆ ಹಸಿವೆ ಆಗ್ತಾ ಇತ್ತು. ಸರ್ವಶಕ್ತನಾಗಿರುವ ದೇವರು ಅವರು ಅಲ್ಲಿಂದ ಕಟ್ಟಲೆ ಕೊಡುತ್ತಾರೆ. ಹಲ್ಲೆಲೂಯಾ. ಕಾಗೆ ಮರಿಗೆ ಆಹಾರವನ್ನು ತಿನ್ನಿಸು. ಒಂದು ಕಾಗೆ ಮರಿ ಕೂಡ ಅದಕ್ಕೆ ಇರುವ ಕಷ್ಟ ಸಮಸ್ಯೆಗಳನ್ನು ಗೊತ್ತಿರುವ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವ ನಮಗೋಸ್ಕರ ಚಿಂತಿಸುವುದಿಲ್ಲವೇ? ಹಲ್ಲೆಲೂಯಾ. ಹಲ್ಲೆಲೂಯಾ. ಇರುವಾಗ ಮೊದಲನೇದಾಗಿ ದೇವರಿಗೆ ನೀವು ಸ್ಥಳ ಕೊಡುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನೆ ಒಳಗಡೆ ಬಂದು ಬಿಡುತ್ತೆ. ಹಲ್ಲೆಲೂಯಾ. ದೇವರು ಯಾವಾಗಲೂ ಜೊತೆಯಲ್ಲಿ ಇರುತ್ತಾನೆ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳನ್ನು ತಿಳಿದವನು ಆತನೇ. ಒಂದು ಮನೆ ಒಳಗಡೆ ಬಂದ ಮೇಲೆ ಒಂದು ಮನೆಯಲ್ಲಿ ಇರುವ ಕಷ್ಟ ಸಮಸ್ಯೆಗಳು ದೇವರಿಗೆ ಗೊತ್ತಾಗಿ ಬಿಡುತ್ತೆ. ಹಲ್ಲೆಲೂಯಾ. ಈ ಮನೆಗೆ ದೇವರು ಬಂದಿದ್ದಾರೆ. ಅವರು ಆ ಸ್ತ್ರೀ ಆ ಗಂಡನೇ ಕೇಳಿ ಅವರಿಬ್ಬರು ಒಂದು ಒಳ್ಳೆಯ ರೂಮನ್ನು ಕಟ್ಟಿಸಿ ಆ ರೂಮಲ್ಲಿ ಎಲ್ಲಾ ವಸತಿಗಳನ್ನು ಅವರು ಏರ್ಪಡಿಸಿ ಈ ಪ್ರವಾದಿ ಕೊಟ್ಟಿದ್ದಾರೆ. ಈ ಪ್ರವಾದಿ ತುಂಬಾ ಬಿಸಿಲಲ್ಲಿ ಹೋಗುತ್ತಾ ಬರ್ತಾ ಇರುತ್ತಾನೆ. ಇವತ್ತು ಈ ಮನೆಯಲ್ಲಿ ಬಂದು ಅವನು ರೆಸ್ಟ್ ತಗೊಂಡು ಊಟ ಮಾಡಿಕೊಂಡು ಆರಾಮಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಹಂಗೆ ಬರುವಾಗ ಮೊದಲನೇದಾಗಿ ದೇವರು ಅವನ ಮನಸ್ಸಲ್ಲಿ ಹೇಳಿದ್ರೆ ಗೊತ್ತಾ, ಈ ಮನೆಯಲ್ಲಿ ಇರುವ ಸಮಸ್ಯೆಯನ್ನು ಅವನಿಗೆ ತಿಳಿಸ್ತಾರೆ. ಏನಾದ್ರೂ ಒಂದು ಆಶೀರ್ವಾದವನ್ನು ಕೊಡಬೇಕು. ನಾವು ಯಾರಾದ್ರೂ ಒಂದು ಮನೆಗೆ ಹೋಗಿ ನಮ್ಮನ್ನು ಈ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಂಡ್ರೆ, ಅತಿಥಿ ಸತ್ಕಾರ ಮಾಡಿದರೆ, ನಾವು ಮೈಸೂರಿಂದ ಹೋದ್ರೆ ಅಲ್ಲಿ ಹೋಗಿ ಬೇರೆ ಊರಿಗೆ ಹೋದ್ರೆ ಹೇಳು ಮೈಸೂರಿಂದ ನೆಕ್ಸ್ಟ್ ಟೈಮ್ ಹೋಗುವಾಗ ಮೈಸೂರು ಬಾಗು ಇದೆಲ್ಲ ತಗೊಂಡು ಹೋಗಿ ನಮ್ಮ ಊರಲ್ಲಿ ಚೆನ್ನಾಗಿರೋದು ಅವ್ರಿಗೆ ಏನಾದ್ರೂ ಕೊಡಬೇಕು ಅಂದ್ರೆ ನಾವು ಬಯಸ್ಬೇಕು. ಹಂಗೆ ತಾನೆ? ಅದೇ ರೀತಿಯಲ್ಲಿ ಆ ಮನೆಯಲ್ಲಿ ಇರುವ ಪ್ರವಾದಿ ಅವನು ದೇವರ ಮನುಷ್ಯನಾಗಿರೋದ್ರಿಂದ ಅಲ್ಲಿ ಇರುವ ಸಮಸ್ಯೆ ಏನು, ನಾನು ಏನು ಸಹಾಯ ಮಾಡಬಹುದು, ನನಗೆ ಸಹಾಯ ಮಾಡಿದವರೆಗೂ, ಈ ದೇವರ ಸೇವೆಗೆ ಸಹಾಯ ಮಾಡಿದವರೆಗೂ ನಾನೇನಾದ್ರೂ ಮಾಡಬೇಕೆಂದು ಅವನು ಬಯಸಿದನು. ಹಲ್ಲೆಲೂಯಾ. ಆದ್ರಿಂದ ಅವನು ಏನು ಮಾಡಿದ ನೋಡೋಣ. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೇಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು ಆಕೆ. ಇಲ್ಲಿ ನೋಡಿ, ಅವನು ಎಷ್ಟು ಇನ್ಫ್ಲೂಯೆನ್ಸ್ ಉಳ್ಳವನಾಗಿದ್ದವನು ನೋಡಿದರೆ ಅರಸನ ಮುಂದೆ ಮಾತನಾಡಿದರೂ ಕೂಡ ಅರಸನು ಅವರಿಗೆ ಸಹಾಯ ಮಾಡುವ ಸಕ್ತರಾಗಿದ್ದನು. ಹಲ್ಲೆಲೂಯಾ. ಅಷ್ಟೊಂದು ಅನ್ಯೋನ್ಯತೆ ಅರಸನಿಗೂ ಅವನಿಗೂ ಇದ್ದದನ್ನು ನಾವು ನೋಡುತ್ತೇವೆ. ಅಲ್ಲಿ ಅವಳು ಏನು ತಿಳಿಸಿದಳು, ಅವನು ಈ ರೀತಿಯಲ್ಲಿ ಕೇಳಿದಕ್ಕೆ ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಆಮೇಲೆ ಎಲೀಷನು ಗೇಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಎಂದನು. ಇಲ್ಲಿ ನೋಡಿರಿ, ಕೆಲವೊಂದು ಜನರು ತನ್ನ ಪರಿಸ್ಥಿತಿಗಳನ್ನು ಎಲ್ಲರಿಗೂ ಹೇಳುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಕಣ್ಣು ಮುಂದೆ ನೋಡುವ ಮನುಷ್ಯರಿಗೆ ಹೇಳುವುದಿಲ್ಲ. ಎಷ್ಟೋ ಜನರಿದ್ದಾರೆ, ನಾನು ನೋಡಿದ್ದೇನೆ. ಕೆಲವು ಜನರು ಆಲ್ ಇಂಡಿಯಾ ರೇಡಿಯೋ ತರ ಕಷ್ಟಗಳ ಸಮಸ್ಯೆ ಹೇಳೋದಕ್ಕೆ ಅವರಿಗೆ ಸಮಯ ಕರೆಕ್ಟ್ ಆಗಿದೆ. ಊರಲ್ಲಿ ಇಲ್ಲ ಎಲ್ಲರಿಗೂ ಗೊತ್ತು ಇವ್ರ ಕಷ್ಟ ಸಮಸ್ಯೆಗಳು. ಪಕ್ಕದ ಮನೆ ಅಂಗಡಿಯವನು, ಇಸ್ತ್ರಿ ಮಾಡೋನು, ಎಲ್ಲರಿಗೂ ಇವ್ರ ಕಷ್ಟ ಸಮಸ್ಯೆಗಳು ಗೊತ್ತು.
ಕುಟುಂಬದ ಕಥೆಗಳೆಲ್ಲ ಅಲ್ಲಿಯೂ ಇದೆ. ಹಿಂಗೆ ಇದ್ದಾನೆ, ಹಂಗೆ ಇದ್ದಾನೆ, ಹಿಂಗೆ ಇದ್ದಾಳೆ, ಹಂಗೆ ಇದ್ದಾಳೆ, ಹಂಗೆ ಇದ್ದಾನೆ, ಹಿಂಗೆ ಇದ್ದಾನೆ. ಹೇಳಿ ಕೂತ್ಕೊಳ್ಳೋಣ. ನಿಮ್ಮ ಮನೆ ಒಂದು TV ಬಾಕ್ಸ್ ಥರ ಊರಿಗೆ ಎಲ್ಲ ಒಂದು ತೋರಿಸುವಂಥ ನ್ಯೂಸ್ ಥರ, ನ್ಯೂಸ್ ಹೆಡ್ಲೈನ್ಸ್. ಇವತ್ತು ಹಿಂಗೆ ಮಾಡಿದರು, ಇವತ್ತು ಹಂಗೆ ಮಾಡಿದರು, ಇವತ್ತು ಹಿಂಗೆ ಮಾಡಿದರು. ಆಮೇಲೆ ಬೇರೆ ಏನಾದರೂ ನ್ಯೂಸ್ ಇದೆಯಾ ಅಂತೆಲ್ಲ ಬರ್ತಾನೆ. ಪಕ್ಕದ ಮನೆಯವರಿಗೆಲ್ಲ ತುಂಬ ಖುಷಿ ಆಗುತ್ತೆ. ಬಟ್ ಇವಳ ಬಗ್ಗೆ ಹೇಳಬೇಕಾದ್ರೆ ಈಕೆ ಒಬ್ಬರಿಗೂ ತನ್ನ ಕಷ್ಟವನ್ನು ತಿಳಿಸುವಳಾಗಿಲ್ಲ. ಪ್ರವಾದಿ ಇದ್ದಾನೆ, ದೇವರ ಮನುಷ್ಯರಿದ್ದಾನೆ, ಹೇಳಿದರೆ ಖಂಡಿತವಾಗಿ ಸಹಾಯ ಸಿಗುತ್ತೆ. ಬಟ್ ತನಗಿರುವ ಕಷ್ಟವನ್ನು ಅವಳು ಹಂಚಿಕೊಂಡಿಲ್ಲ. ಗಂಡನ ಮುದುಕಳು, ಮಗು ಇಲ್ಲ, ಇವ್ರು ಶ್ರೀಮಂತಳು, ಏನು ಕೊರತೆ ಇಲ್ಲ. ಯಾವೊಬ್ಬ ಪ್ರವಾದಿ ಅವಳು ಅವನಿಗೊಂದು ರೂಮ್ ಕೊಡ್ತಾರೆ. ಅಷ್ಟೊಂದು ವಸತಿಗಳನ್ನು ದೇವರು ಕೊಟ್ಟಿದ್ದಾರೆ. ಆದರೂ ಕೂಡ ತನಗಿರುವ ಕಷ್ಟವನ್ನು, ಮನಸ್ಸಲ್ಲಿ ಇರುವ ನೋವನ್ನು, ಇಷ್ಟು ಶ್ರೀಮಂತಳಾಗಿ ಇರುವ ಇವಳಿಗೆ ಇನ್ನು ಮಗು ಇಲ್ಲ ನೋಡಿ ಎಂದು ಹತ್ತಿರವರೆಲ್ಲ ಮಾತಾಡ್ಬೋದು. ಆದರೂ ಕೂಡ ತನ್ನ ಮನಸ್ಸಲ್ಲಿ ಇದ್ದ ನೋವನ್ನು ಈ ಪ್ರವಾದಿಗಳು ತಿಳಿಸೋಳಾಗಿಲ್ಲ. ಹಲ್ಲೆಲೂಯಾ. ಅವಳು ಆ ಒಂದು ಗುಣಗಳ ಬಗ್ಗೆ ಹೇಳಬೇಕಾದ್ರೆ ಬೇರೆ ಲೆವೆಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ತನ್ನ ಕಷ್ಟಗಳನ್ನು ಯಾರೂ ತಿಳಿಸದೆ ಮನಸ್ಸಲ್ಲಿಯೇ ಬಚ್ಚಿಟ್ಟುಕೊಂಡು, ಒಂದು ವೇಳೆ ಅವಳು ಬಂಡಿಗಳಾಗಿ ಇರುವಾಗ ಕಣ್ಣೀರು ಬಿಡುಗಳಾಗಿ ಇರಬಹುದಿತ್ತು. ಈ ಒಂದು ಮನಸ್ಸು, ಈ ಒಂದು ಸಮಸ್ಯೆ ದೇವರವಳಿಗೆ ಯಾರ ಮುಖಾಂತರ ತಿಳಿಸ್ತಾರೆ? ಯಾರಿಗೆ? ಎಲಿಷನಿಗೆ ಆ ಒಂದು ಗೆಹಾಜನ ಮುಖಾಂತರ ದೇವರು ತಿಳಿಸ್ತಾರೆ. ಆವಾಗ ಅವನು ಏನು ಹೇಳಿದನು? ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಇನ್ನೊಬ್ಬರು ಹೋದ್ರಿ. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಹಲ್ಲೆಲೂಯಾ. ನಾನು ಹೇಳಿದಲ್ಲ, ಮೊದಲನೇದಾಗಿ ನೀವು ದೇವರಿಗೆ ನಿಮ್ಮ ಜೀವನದಲ್ಲಿ ಸ್ಥಳ ಕೊಡುವಾಗ, ನಿಮ್ಮ ಮನೆಯಲ್ಲಿ ನೀವು ಸ್ಥಳ ಕೊಡುವಾಗ ದೇವರ ಜೊತೆಯಲ್ಲಿ ಇರ್ತಾರೆ. ಅವರ ಪ್ರಸನ್ನತೆ. ಎರಡನೇದಾಗಿ ಅವರು ನಮ್ಮ ಎಲ್ಲ ಸಮಸ್ಯೆಗಳನ್ನು ತಿಳಿದವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಮತ್ತೆ ಇಲ್ಲಿ ಬೆಟ್ಟದ ಮೇಲೆ ಪ್ರಸಂಗ ಮಾಡುವ ಹೇಳಿದ್ದಾರೆ, ನೀವು ಪ್ರಾರ್ಥನೆ ಮಾಡುವಾಗ ನೀವು ತಿಳಿಸುವುದಕ್ಕೆ ಮುಂಚೆನೆ ನಿಮ್ಮ ತಂದೆಯಾದ ದೇವರಿಗೆ ಎಲ್ಲ ಗೊತ್ತಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ತಿಳಿಸುವುದಕ್ಕೆ ಮುಂಚೆನೆ ನಮ್ಮ ತಂದೆಯಾದ ದೇವರಿಗೆ ನಮ್ಮ ಸಮಸ್ಯೆಗಳೆಲ್ಲ ಗೊತ್ತು. ನಾವು ಸಾಮಾನ್ಯ ಮನುಷ್ಯರು, ಅವರು ಸರ್ವಶಕ್ತನು. ಹಲ್ಲೆಲೂಯಾ. ನಮ್ಮ ಬಾಯಿಂದ ಮಾತುಗಳು ಬರುವುದಕ್ಕೂ ಮುಂಚೆನೆ ಅದನ್ನು ತಿಳಿದಿರುವ ದೇವರನ್ನು ಕೀರ್ತನೆ 139 ಬರೆಯುತ್ತಾನೆ. ಹಲ್ಲೆಲೂಯಾ. ಹಾಗೆ ಇರುವಾಗ ನಮ್ಮ ಸಮಸ್ಯೆ ಕಷ್ಟಗಳೆಲ್ಲವನ್ನು, ನಮ್ಮ ಕಣ್ಣೀರನ್ನು, ನಮ್ಮ ನೋವನ್ನು ಅರ್ಥ ಮಾಡಿಕೊಂಡಿರುವ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ನೀವು ಅವರನ್ನು ನಿಮ್ಮ ಜೀವನದಲ್ಲಿ ಕರೆಯುವಾಗ ನಿಮ್ಮ ಕಷ್ಟಗಳೆಲ್ಲವನ್ನು ತಿಳಿದವರಾಗಿದ್ದಾರೆ. ಹಲ್ಲೆಲೂಯಾ. ಮೂರನೇದಾಗಿ ನೀವು ನೋಡಿದರೆ ಆತನು ನಮ್ಮ ಕೊರತೆಯನ್ನು ನೀಗಿಸುತ್ತಾನೆ, ಅವರು ಆಶೀರ್ವದಿಸಲ್ಪಡುತ್ತಾರೆ. ಯಾರು ದೇವರಿಗೆ ಅವರ ಮನೆಯಲ್ಲಿ ದೇವರಿಗೆ ಸ್ಥಳ ಕೊಡ್ತಾರೋ, ತನ್ನ ಜೀವನದಲ್ಲಿ ಸ್ಥಳ ಕೊಡ್ತಾರೋ ಅವರ ಎಲ್ಲಾ ಕೊರತೆಗಳನ್ನು ದೇವರು ಏನ್ ಮಾಡ್ತಾರೆ? ನೀಗಿಸ್ತಾರೆ. ಅವರು ಧನ್ಯರು. ಹಲ್ಲೆಲೂಯಾ. ಅವರು ಆಶೀರ್ವದಿಸಲ್ಪಡುತ್ತಾರೆ. ಇಲ್ಲಿ ಅವನ ಬಾಯಿಂದ ಒಂದು ಆಶೀರ್ವಾದದ ಮಾತು ಬರುತ್ತೆ. ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂತನು. ಅದಕ್ಕೆ ಆಕೆಯು ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿ. ಅವಳಿಗೆ ಆಸೆ ಇತ್ತು, ಆದರೂ ಅವಳು ಸುಮ್ಮನೆ ಹೇಳ್ತಾಳೆ, ಅಪ್ಪ ವಂಚಿಸಬೇಡ, ನಿಂಗೆ ಸಾಧ್ಯವೇ ಇಲ್ಲ, ಅವರು ಮುದುಕರಾಗ್ಬಿಟ್ರು, ಇದೆಲ್ಲ ನಡೀತಾ ಎಂದು ಅವಳು ಹೇಳಿದ್ರು. ಹಂಗೆ ಆ ರೀತಿಯಲ್ಲಿ ಹೇಳ್ತಾಳೆ. ಆಮೇಲೆ ಅದು ನಡೆದಿತ್ತ ಅದನ್ನೆಲ್ಲ ವಾಕ್ಯ. ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ದೇವರು ವಾಗ್ದಾನ ಕೊಟ್ರೆ ಅದನ್ನು ಪೂರೈಸುವ ನಂಬಿಕಸ್ತನು. ಹಲ್ಲೆಲೂಯಾ. ಅವನು ಸಾಮಾನ್ಯವಾದ ಸೇವಕನಲ್ಲ, ಅವನು ದೇವರ ಪ್ರವಾದಿಯಾಗಿದ್ದಾನೆ. ಹಲ್ಲೆಲೂಯಾ. ಸೇವಕರಿಂದ ಪ್ರವಾದಿಗಳು ಹೆಚ್ಚಿನ, ಯಾಕಂದ್ರೆ ಅವರು ನೇರವಾಗಿ ಅವರು ದೇವರ ಬಾಯಾಗಿ ಇದ್ದು ದೇವರ ಮಾತುಗಳನ್ನು ಹೇಳುವವರು. ಹಲ್ಲೆಲೂಯಾ. ಅವರು ಭಯಪಡುವುದೇ ಇಲ್ಲ. ದೇವರಿಗೂ ಅವರಿಗೂ ಒಂದು ಅನ್ಯೂನ್ಯತೆ, ಹೆಚ್ಚಾದ ಅನ್ಯೂನ್ಯತೆ. ದೇವರು ಮಾತನಾಡಬೇಕು, ಜನರೊಂದಿಗೆ ಮಾತನಾಡಬೇಕು ಅಂತ ಬಯಸುವಾಗಲ್ಲ, ಅವ್ರನ್ನು ಕರೆದು ಹೇಳಿಬಿಡ್ತಾರೆ, ಹೋಗಿ ಹೇಳು. ಹಲ್ಲೆಲೂಯಾ. ಸಾಮುವೇಲನು ಕೂಡ ಆ ಏಲಿಯನ ಮಕ್ಕಳು ಪಾಪ ಮಾಡುತ್ತಾರೆ, ಅವರ ಪಾಪಕ್ಕೆ ಪರಿಹಾರವಿಲ್ಲ. ಇದನ್ನು ಯಾರು ಕೇಳೋದು? ಒಬ್ಬನೇ ಪ್ರವಾದಿ, ಒಬ್ಬನೇ ಇದ್ದಾನೆ, ಅವನು ಚಿಕ್ಕ ಹುಡುಗ, ಅವನ ಹತ್ರ ಹೋಗಿ ಹಂಚ್ಕೊಳ್ತಾರೆ. ಹಲ್ಲೆಲೂಯಾ. ಅವನು ಸಾಮಾನ್ಯವಾದ ಒಂದು ಮನುಷ್ಯನಲ್ಲ, ನ್ಯಾಯಾಧೀಶನು, ಪ್ರವಾದಿಯು, ಯಾಚಕನಾಗಿದ್ದ ಸಾಮುವೇಲನು. ಹಲ್ಲೆಲೂಯಾ. ಹಾಗೆ ಇರುವಾಗ ಈ ಪ್ರವಾದಿಗಳಿಗೆ ದೇವರು ತಿಳಿಸ್ತಾರೆ,
ಈ ಪ್ರವಾದಿಗಳ ಮುಖಾಂತರ ದೇವರು ಆಶೀರ್ವದಿಸ್ತಾರೆ. ಇಲ್ಲಿ ಪ್ರವಾದಿ ಅವಳಿಗೆ ಕೊಟ್ಟಂತ ಮಾತು, ದೇವರು ಕೊಟ್ಟಂತ ಮಾತು, ಹಲ್ಲೆಲೂಯಾ. ದೇವರು ನಂಬಿಕಸ್ಥನು. ದೇವರು ಒಂದು ಸಾರಿ ನೀವು ದೇವರಿಗೆ ಸಲ ಕೊಟ್ಬಿಟ್ರೆ ಅವರು ನಿಮಗೆ ಆಶೀರ್ವಾದವನ್ನು ಖಂಡಿತವಾಗಿ ನಿಮಗೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಕೈ ಬಿಡುವುದಿಲ್ಲ, ಬಿಟ್ಟು ಆಗಲಿ ಹೋಗುವುದೂ ಇಲ್ಲ. ಇಲ್ಲಿ ನೀವು ನೋಡಿದರೆ ದೇವರು ಅವಳನ್ನು ಆಶೀರ್ವದಿಸಿದರು, ಅವಳಿಗಿದ್ದ ಕೊರತೆಯನ್ನು ನೀಗಿಸಿದರು. ಅವಳು ಕೋಣೆ ಒಳಗಡೆ ಹೋಗಿ ಕಣ್ಣೀರು ಬಿಟ್ಟದನ್ನು ದೇವರು ನೋಡಿದರು. ಮನುಷ್ಯ ನೋಡಲಿಲ್ಲ, ದೇವರು ನೋಡಿದರು. ಅವಳು ದೇವರಿಗೆ ಸಲ ಕೊಟ್ಟದ್ರಿಂದ ಈ ಆಶೀರ್ವಾದ ಅವಳಿಗೆ ಸಿಕ್ಕಿತು. ಹಲ್ಲೆಲೂಯಾ. ಇವತ್ತು ಅವಳು ಶಾಪಗ್ರಸ್ತಳಲ್ಲ, ಅವಳು ಆಶೀರ್ವದಿಸಲ್ಪಟ್ಟವಳು. ಹಲ್ಲೆಲೂಯಾ. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರು ದೇವರನ್ನು ತನ್ನ ಜೀವನದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೋ ಅವರು ಧನ್ಯರು, ಆಶೀರ್ವದಿಸಲ್ಪಟ್ಟವರೇ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಿಮಗೆ ಇರುವ ಕೊರತೆಗಳನ್ನು ದೇವರು ನೀಗಿಸುವುದಕ್ಕೆ ಶಕ್ತನಾಗಿದ್ದಾರೆ. ಆ ಒಂದು ಕ್ಷಣದಲ್ಲಿ ಅವರು ಒಂದು ಮಾತು ಕೊಟ್ಬಿಟ್ರೆ ಅದನ್ನು ಪೂರೈಸುವರು. ಹಲ್ಲೆಲೂಯಾ. ಸರಿ, ಇವತ್ತು ಮಗನನ್ನು ಕೊಟ್ಟಿದ್ದಾರೆ ಅಷ್ಟೇನಾ? ದೇವರ ಒಂದು ಪ್ರೀತಿ ಸ್ವಲ್ಪ ಕಾಲ ಮಾತ್ರ ನಮ್ಮ ಜೀವನದಲ್ಲಿ ಇರೋದ, ಆಮೇಲೆ ಅವರು ಹೋಗಿಬಿಡ್ತಾರ? ಸರಿ, ನಾವು ನೋಡೋಣ. 15ನೇ ವಾಕ್ಯದಿಂದ ಓದಿರಿ. ಎಲ್ಲರೂ ಬೈಬಲ್ ಓದಬೇಕು. ಯಾರ್ಯಾರ ಕೈಯಲ್ಲಿ ಬೈಬಲ್ ಇದೆ ಕೈ ತೋರಿಸಿರಿ, ಬೈಬಲ್ ತೋರಿಸಿರಿ. ಎಲ್ಲರೂ ಓದಬೇಕು. ಹಲ್ಲೆಲೂಯಾ. ಜೋರಾಗಿ ಓದಬೇಕು. 18ನೇ ವಾಕ್ಯವನ್ನು ಓದಿರಿ. ಹುಡುಗನು ದೊಡ್ಡವನಾದ ಮೇಲೆ ಹೊಲದಲ್ಲಿ ಕುಯ್ಯುವವರ ಸಂಗಡ ಇದ್ದ. ತನ್ನ ತಂದೆಯ ಬಳಿಗೆ ಹೋದನು. ಅಲ್ಲಿದ್ದಾಗ ಅವನು ಪಕ್ಕನೆ, ಅಪ್ಪ, ನನ್ನ ತಲೆ ಎಂದು ಕೂಗಲು ತಂದೆಯು ಒಂದು ಸೇವಕನನ್ನು ಕರೆದು ಅವನಿಗೆ, ಇವನನ್ನು ತಾಯಿ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು. ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದೊಪ್ಪಿಸಿದನು. ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆಯೇ ಇದ್ದುಕೊಂಡು ಅನಂತರ ಸತ್ತನು. ದೇವರು ಕೊಟ್ಟ ಆಶೀರ್ವಾದ ನೆಲೆಗೊಂಡಿರುವ ಆಶೀರ್ವಾದಗಳೇ. ಕೆಲವೊಂದು ಸಂದರ್ಭದಲ್ಲಿ, ಸಮಯದಲ್ಲಿ ಪರೀಕ್ಷೆಗಳು ಬರುತ್ತೆ ನಮ್ಮ ಜೀವನದಲ್ಲಿ. ಪರೀಕ್ಷೆಗಳು ನಮ್ಮನ್ನು ಬೀಳಿಸುವುದಕ್ಕೋಸ್ಕರ ಅಲ್ಲ, ಕಾಣದೇ ಇರುವ ದೇವರನ್ನು ಇನ್ನೂ ಹೆಚ್ಚಾಗಿ ನಂಬಿಕೆ ಇಟ್ಟು, ಅವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಲ್ಲಿ ನಮ್ಮನ್ನು ದೃಢಪಡಿಸುವುದಕ್ಕೋಸ್ಕರ. ಆ ಆಶೀರ್ವಾದಗಳು ನಮ್ಮಲ್ಲಿ ನೆಲೆಗೊಂಡಿರಬೇಕು. ಅದಕ್ಕೋಸ್ಕರ ದೇವರು ಕೆಲವು ಸಾರಿ ಈ ತರ ಪರೀಕ್ಷೆಗಳನ್ನು ನಮ್ಮ ಜೀವನದಲ್ಲಿ ಅನುಮತಿಸುತ್ತಾರೆ. ಹಲ್ಲೆಲೂಯಾ. ಆಶೀರ್ವಾದ ಬಂದಿದೆ, ಇವತ್ತು ಜೊತೆಯಲ್ಲಿ ಪರೀಕ್ಷೆ ಬಂದಿದೆ. ನಾವು ನೋಡೋಣ. ಇದು ಇಂಟರ್ವಲ್. ಅವರು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರು, ಪರೀಕ್ಷೆಗಳನ್ನು ಎದುರಿಸಿದರು. ದೇವರು ಏನು ಮಾಡುತ್ತಾರೆ ನೋಡೋಣ. ಓಕೆ, ಮುಂದೆ ಹೋದ್ರಿ. ಕೂಡಲೇ ಆಕೆಯು ಅವನನ್ನು ದೇವರ ಮನುಷ್ಯನ ಕೋಣೆಗೆ ತೆಗೆದುಕೊಂಡು ಹೋಗಿ. ಎಲ್ಲಿ ಅವನನ್ನು ಕರ್ಕೊಂಡು ಹೋಗುತ್ತಾಳೆ? ಅವಳು ಯಾರಿಗೆ ಸ್ಥಳ ಕೊಟ್ಟಳು? ದೇವರ ಮನುಷ್ಯನಿಗಾಗಿ ಕಟ್ಟಿಸಿದ ಆ ಕೋಣೆ ಒಳಗಡೆ ಅವಳು ಕರ್ಕೊಂಡು ಹೋಗುತ್ತಾಳೆ. ಇದು ಅವಳ ದೇವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ತೋರಿಸುವುದಾಗಿರುತ್ತೆ. ಹಲ್ಲೆಲೂಯಾ. ಹೇಳಿರಿ ಒಂದು ಹಲ್ಲೆಲೂಯಾ ಜೋರಾಗಿ. ತೆಗೆದುಕೊಂಡು ಹೋಗಿ ಅವನ ಮಂಚದ ಮೇಲೆ ಮಲಗಿಸಿ ಬಾಗಿಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ, ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು ಒಂದು ಕತ್ತೆಯನ್ನು ಕಳುಹಿಸು, ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಳು. ಹಲ್ಲೆಲೂಯಾ. ನೀವು ಇಲ್ಲಿ ನೋಡಿದರೆ ಇದರಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ಯಾರ ಹತ್ರ ಹೋಗಿ ಯಾರು ಹೇಳಿದಲ್ಲ, ಗಂಡನಿಗೆ ತಿಳಿಸಲ್ಲ, ಕೆಲಸದವರಿಗೆ ತಿಳಿಸಲ್ಲ. ಮಗನ ಸತ್ತೋಗ್ಬಿಟ್ರು. ಒಂದು ಹೇಳಿದ್ರೆ, ಒಂದು ವೇಳೆ ಆ ಗಂಡನ ಹೇಳಿರ್ಬೋದು, ಇದಕ್ಕೋಸ್ಕರನ ಅವರಿಗೆ ಒಂದು ರೂಮ್ ಕಟ್ಟಿಸಿಕೊಟ್ಟೆ, ದೇವರನ್ನು ಹೇಳಿದೆ, ದೇವರ ಮನುಷ್ಯನು ಪವಿತ್ರ ಮನುಷ್ಯನನ್ನು ಹೇಳಿದೆ, ಕೊಟ್ಟ ಮಗನು ತೀರಿ ಹೋಗ್ಬಿಟ್ಟ. ಒಂದು ವೇಳೆ ಅವನು ದೇವರನ್ನು ದೂಷಿಸಿರ್ಬೋದು. ಆದ್ರಿಂದ ಈ ದೇವರು ಕೊಟ್ಟಂತ ಆಶೀರ್ವಾದಗಳು ನೆಲೆಗೊಂಡಿರುತ್ತೆ. ಮನೆಯಲ್ಲಿ ಬಂದು ಊಟ ಮಾಡುವ ಎಲಿಸರು ಸುಮ್ಮನೆ ಕೂತಿರ್ತಾರ? ದಿನ ಯೆಹೋವ ದೇವರ ಬಗ್ಗೆ ಅವರಿಗೆ ಸುವಾರ್ತೆಯನ್ನು ಹೇಳಿರಬೇಕು. ಅವ್ರು ಮಾಡಿದ ಮಹತ್ಕಾರ್ಯಗಳನ್ನು ಹೇಳಿರಬೇಕು. ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿ ಹೆಂಗಲ್ಲ ಅವರನ್ನು ಇಲ್ಲಿ ತಂದು ಸ್ಥಾಪಿಸಿದರು. ಅವ್ರಿಗೆ ಏನು ಇಷ್ಟ ಇಲ್ಲ, ದೇವರನ್ನು ಈ ರೀತಿಯಲ್ಲಿ ಆರಾಧಿಸಬೇಕು, ಈ ರೀತಿಯಲ್ಲಿ ಬಲಿಗಳನ್ನು ಸಮರ್ಪಿಸಬೇಕು, ಈ ರೀತಿಯಲ್ಲಿ ನಂಬಬೇಕು. ಇದೆಲ್ಲ ಅವ್ರು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಹಂಚಿಕೊಂಡನು.
ಆದ್ರಿಂದ ಈ ದೇವರ ಮೇಲೆ ಅವರಿಗಿದ್ದ ನಂಬಿಕೆಯನ್ನು ನೋಡಿರಿ ಯಾರು ತಿಳಿಸಲಿಲ್ಲ. ಮೊದಲನೇದಾಗಿ ಆ ಮಗುವನ್ನು ತಗೊಂಡು ಹೋಗಿ ಆ ದೇವರ ಪ್ರಸನ್ನತೆ ಇರುವ ಆ ಒಂದು ರೂಮ್ ಒಳಗಡೆ ಆ ದೇವರ ಮನುಷ್ಯನು ಮಲಗಿದ್ದ ಮಂಚದ ಮೇಲೆ ಮಲಗಿಸಿಬಿಟ್ಟಳು. ಎರಡನೇದಾಗಿ ಗಂಡನಿಗೆ ತಿಳಿಸಲಿಲ್ಲ, ಯಾರಿಗೂ ತಿಳಿಸಲಿಲ್ಲ. ಈಗ ಎಷ್ಟೋ ಜನ ನೀವು ಸಭೆಗೆ ಬರ್ತಾ ಇರುವವರಿಗೆ ಕುಟುಂಬದಲ್ಲಿ ಯೇಸು ಬರ್ತಾರೆ ನಿಜವಾದ ದೇವರನ್ನು ಹೇಳೋದಕ್ಕಾಗಲ್ಲ. ಬಟ್ ನಿಮ್ಮ ನಂಬಿಕೆ, ನೀವು ನಂಬಿಕೆಯನ್ನು ಹುಡುಕಿ ಬಂದಿದ್ದೀರಲ್ಲ, ನಿಮ್ಮ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಸ್ತ್ರೀ ನಂಬಿಕೆ ವ್ಯರ್ಥವಾಗಿಲ್ಲ. ನಾವು ನೋಡೋಣ ಮುಂದೆ. ಅದಕ್ಕೆ ಅವನು, ಇದು ಅಮಾವಾಸ್ಯೆಯಲ್ಲ, ಸಬ್ಬತ್ತಲ್ಲ, ಈ ಹೊತ್ತು ಯಾಕೆ ಹೋಗುತ್ತಿ ಎಂದನು. ಆ ಕಾಲಗಳಲ್ಲಿ ಅವರು ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕೂ ಹೋಗ್ತಾ ಇದ್ದಳು ಅಂತ ಅರ್ಥ. ಆಕೆಯು ಚಿಂತೆ ಇಲ್ಲ ಎಂದು ಹೇಳಿ ಹೇಳ್ತಾ ಇಲ್ಲ, ಅವಳು ಹೇಳ್ತಾ ಇಲ್ಲ, ಏನು ನಡೆದಿದ್ದು ಹೇಳ್ತಾ ಇಲ್ಲ. ದೇವರ ಮೇಲೆ ಅವರಿಗೆ ಇರುವ ನಂಬಿಕೆ ಅದು. ಕತ್ತಿಗೆ ತಡಿ ಹಾಕಿಸಿ ಕೂತುಕೊಂಡು ಸೇವಕನಿಗೆ ಹೊಡೆ ಓಡಿಸುತ್ತಾ ಬಾ, ನಾನು ಅಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ ಎಂದು. ನಾನು ಅಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ. ಅವಳಿಗೆ ಒಂದೇ ಗುರಿ, ದೇವರ ಮನುಷ್ಯನಿಗೂ ಸ್ಥಳಕ್ಕೆ ಹೋಗಬೇಕು, ದೇವರ ಪಾದದಲ್ಲಿ ಹೋಗಿ ಪ್ರಾರ್ಥಿಸಬೇಕು. ದೇವರು ಕೊಟ್ಟಿರುವ ಆಶೀರ್ವಾದ ತಾನೆ. ಯಾಕೆ ನಡೆದಿತ್ತು? ಇದು ನೆಲಗುಟ್ಟಿರುವ ಆಶೀರ್ವಾದ, ಈ ಶಾಶ್ವತ ದೇವರು ಹೇಳಿದಿರಲ್ಲ, ನನಗೆ ಈ ರೀತಿಯಲ್ಲಿ ಆಯಿತು, ನಾನು ಇನ್ನೂ ನಂಬುತ್ತೇನೆ, ಐ ವಿಲ್ ನೆವರ್ ಗಿವ್ ಅಪ್. ನನಗೆ ನೀವು ಉತ್ತರ ಕೊಡಬೇಕು, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕು. ಅವಳು ಒಂದು ದಾರಿಯನ್ನು ಹಿಡಿದವಳು, ಈ ಕಡೆ ಆ ಕಡೆ ತಿರುಗಿಲ್ಲ. ಹಲ್ಲೆಲೂಯಾ. ಆಳು ಹೇಳ್ತಾಳೆ, ನಿಲ್ಲಿಸಬೇಡ, ಹೋಗ್ತಾ ಇರು. ಹಲ್ಲೆಲೂಯಾ. ಇಂಗ್ಲಿಷಲ್ಲಿ ಒಂದು ಲೈನ್ ನಾನು ಓದಿದೆ, the faith rushed to meet a miracle. Hallelujah. Faith rushed to meet a miracle. Hallelujah. ಅದು ಲೈನ್ ನೋಡುವಾಗ ನನಗೆ ಬಹಳ ಖುಷಿ ಆಯಿತು. ಅವಳು ನಂಬಿಕೆ, ದೇವರ ಮೇಲೆ ನಂಬಿಕೆ ಇಟ್ಟು ಒಂದೇ ದಾರಿ, ಎಡಬಿಡದೆ ಪ್ರಾರ್ಥನೆ ಅಂತ ಹೇಳ್ತೇವಲ್ಲ, ಬೇಸರಗೊಳ್ಳದೆ ಪ್ರಾರ್ಥನೆ ಅಂತ ಹೇಳ್ತೇವಲ್ಲ, ಇದೆಲ್ಲ ಹಳೆ ನಿಯಮದಲ್ಲಿ ಒಬ್ಬ ಸ್ತ್ರೀ ಮಾಡಿದ್ದಾಳೆ. ಹಲ್ಲೆಲೂಯಾ. ಅವಳು ಒಂದೇ ದಾರಿಯನ್ನು ಹಿಡಿದು ಅವಳು ಹೋಗ್ತಾ ಇದ್ದಾಳೆ. ಮುಂದೆ ನಡೆಯಿತು ನೋಡೋಣ. ಓದ್ರಿ ಮುಂದೆ. ಹೀಗೆ ಆಕೆಯು ಪ್ರಯಾಣ ಮಾಡಿ ಕರ್ಮೇಲ್ ಬೆಟ್ಟದ ಮೇಲಿದ್ದ ದೇವನ ಮನುಷ್ಯರ ಬಳಿಗೆ ಬಂದಳು. ಅವನು ಈಕೆಯನ್ನು ದೂರದಿಂದ ಕಂಡು ತನ್ನ ಸೇವಕನಾದ ಗೇಹಜಿಗೆ, ಅಗೋ ಅಲ್ಲಿ ಶೂನ್ಯಮಳು, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವೋ ಎಂದು ವಿಚಾರಿಸು ಎಂಬುದಾಗಿ ಆಜ್ಞಾಪಿಸಿ ಕಳುಹಿಸಿದನು. ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು. ಹಲ್ಲೆಲೂಯಾ. ಇದು ಅವಳಿಗೆ ಇರುವ ನಂಬಿಕೆ. ಆ ಗೇಹಾಸಿಗೆ ಅವಳಿಗೆ ಹೇಳ್ತಾ ಇಲ್ಲ, ಕ್ಷೇಮ ದೇವರಿದ್ದಾನೆ. ಯೇಸು ಕರ್ತನು ಲಾಸರನು ತೀರಿ ಹೋದನ್ನು ಹೆಂಗೆ ಹೇಳಿದರು? ಯಾರಾದರೂ ಹೇಳಿರಿ? ಅವನು ನಿದ್ರೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪುನರುತ್ಥಾನವು ಜೀವವು ನಾನೇ, ನನ್ನನ್ನು ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವಿರಿ ಅಂತ ಹೇಳಿದರು. ಆ ಚಿಕ್ಕ ಹುಡುಗಿ ತೀರಿ ಹೋದಳು, ಜೈರಸ್ ಡಾಟರ್. ಆ ಮನೆಗೆ ಹೋಗ್ತಾರೆ. ಪೇತ್ರನು, ಯಾಕೋಬನು, ಯೋಹಾನ್ ಬಿಟ್ಟು ಯಾರನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಅಲ್ಲಿ ಎಲ್ಲ ಗೋಳಾಡಿಗಳು, ಅಮ್ಮ ಹೋಗಿ ಬಿಟ್ಟಾಲೆ. ಹುಡುಗಿ ಸತ್ತಿಲ್ಲ ದೇವರು. ಹಲ್ಲೆಲೂಯಾ. ನಿದ್ರೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲಿ ದೇವರ ಪ್ರಸನ್ನತೆ, ದೇವರು ಇಳಿದು ಬಂದಿದ್ದಾರೆ. ಒಳಗಡೆ ಹೋಗಿ ಆ ಮಗುಗೆ ಏನ್ ಹೇಳಿದರು? ಕೈಯನ್ನು ಹಿಡಿದು, ಅಮ್ಮಣಿ ಎದ್ದೇಳು. ಕಲಿತಾವ, ಅಮ್ಮಣಿ ಎದ್ದೇಳು. ಅದು ಬೇರೆ ಭಾಷೆ. ಅಮ್ಮಣಿ ಎದ್ದೇಳು ಅಂತ ಹೇಳುವಾಗ ಆ ಹುಡುಗಿ ಎದ್ದು ಕೂತ್ಕೊಂಡಳು. ಜೀವಿತರಾಗಿ ತಿರುಗಿ ಬಂದರು. ಅಲ್ಲಿ ಏನ್ ತೋರಿಸ್ತಾರೆ? ದೇವರು ಶಾಶ್ವತವಾದ ದೇವರು. ಈಗ ಲೋಕದಲ್ಲಿ ಮಾತ್ರ ಅಲ್ಲ, ಬರುವ ಲೋಕದಲ್ಲಿಯೂ ಅವರು ದೇವರಾಗಿದ್ದಾರೆ. ನಮಗೆ ಮರಣ ಅಂತ್ಯ ಅಲ್ಲ ರೀ. ಯೇಸು ಕರ್ತನು ಈ ಲೋಕಕ್ಕೆ ಇಳಿದು ಒಂದು ಪ್ರಾಣ ಕೊಟ್ಟೋದ್ರಿಂದ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟೋದ್ರಿಂದ ನಂಬುವವರಿಗೆ ಆ ನಿತ್ಯ ಮರಣದಿಂದ ಬಿಡುಗಡೆ ಉಂಟಾಯಿತು. ಹಲ್ಲೆಲೂಯಾ. ಸಭೆಗೆ ಬರುವವರು ಕ್ರೈಸ್ತರ ಇವರಿಗೆ ಎಷ್ಟೋ ಜನರಿಗೆ ರಕ್ಷಣೆ ಏನು ಅಂತ ಗೊತ್ತಿಲ್ಲ. ನಾವು ವಿಶ್ವಾಸಿಗಳಂದ್ರೆ ಯಾವ ಕಾರ್ಯಗಳನ್ನು ನಂಬುತ್ತೇವೆ? ನಾವು ಎಲ್ಲಿಂದ ರಕ್ಷಣೆ ಹೊಂದಿದೆವು? ಬರಲಿಕ್ಕಿರುವ ನ್ಯಾಯ ತೀರ್ಪು. ಮನುಷ್ಯನು ಅವನು ಪಾಪ ಮಾಡಿದ್ರಿಂದ ಅವನ ಜೀವನದಲ್ಲಿ ಬಂದದು ಏನು? ಮರಣ. ಮೊದಲನೇದಾಗಿ ದೇವರು ಅವನಿಗಿರುವ ಅನ್ಯೂನ್ಯತೆಯ ಅವನು ಅಲ್ಲಿ ಸತ್ತು ಹೋಯಿತು. ಅದನ್ನು ನಾವು ಆತ್ಮೀಯ ಮರಣ ಎಂದು ಹೇಳುತ್ತೇವೆ. ಎರಡನೇದಾಗಿ ಅವನು ಪಾಪ ಮಾಡಿದ್ರಿಂದ ಅವನಿಗೆ ಬಂದದ್ದು ಶರೀರ ಪ್ರಕಾರವಾದ ಒಂದು ಮರಣ. ನಾವು ಮಣ್ಣಿಗೆ ಪಾಲಾಗುತ್ತೇವೆ. ಹೆಂಗಿದ್ದಾರೆ? ಧೂಳಿಂದ ಬಂದರೆ ಧೂಳಿಗೆ ಹೋಗುತ್ತೇವೆ. ಮೂರನೇದಾಗಿ ನಮ್ಮ ಆತ್ಮ ಸತ್ತು ಹೋಗೋದಿಲ್ಲ. ಮಾಡಿದ ಪಾಪಕ್ಕೆ ದಂಡನೆ.
ನ್ಯಾಯ ತೀರ್ಪಲ್ಲಿ ಮನುಷ್ಯನ ದಂಡನೆಯನ್ನು ಪಡ್ಕೊಂಡು ನರಕಕ್ಕೆ ಹೋಗಬೇಕು. ಒಬ್ಬನು ಈ ಲೋಕದಲ್ಲಿ ನೀತಿವಂತನಲ್ಲ. ಹಂಗಾದ್ರೆ ಎಲ್ಲರೂ ನರಕದಲ್ಲಿ ಆಗ್ತಾರ? ಇಲ್ಲ. ದೇವರು ಕಣಿಗರವುಳ್ಳ ದೇವರಾಗಿರುವುದರಿಂದ ಆತನೇ ಈ ಲೋಕಕ್ಕೆ ಇಳಿದು ಬರುತ್ತಾರೆ. ಮನುಷ್ಯನಿಗಾಗಿ ಪರಿಹಾರ ಮಾಡಿಕೊಳ್ಳೋಕೆ ಆಗಲ್ಲ ರೀ. ನಾವು ಕೊಡುವ ಹೂವು, ನಾವು ಹಾಕುವ ಮಾಲೆಯು, ಮೊಂಬತ್ತಿಯು, ದೀಪವು, ಹಣವು ಮನುಷ್ಯನ ಮಾಡೋ ಪಾವಕ್ಕೆ ಪರಿಹಾರ ಆಗೋದು ಸಾಧ್ಯವೇ ಇಲ್ಲ. ನೀವು ತುಪ್ಪ ಕೊಟ್ಟರು, ಬೆಣ್ಣೆ ಕೊಟ್ಟರು, ಬಂಗಾರ ಕೊಟ್ಟರು ಏನು ಅದಕ್ಕೆ ಈಡಾಗುವುದಿಲ್ಲ. ಹಾಗಾದರೆ ಪರಿಶುದ್ಧ ದೇವರು ಇಳಿದು ಬರಬೇಕು. ಪಾಪ ಇಲ್ಲದ ಒಬ್ಬರು ಬಲಿಯಾದರೆ ಮಾತ್ರ ಪಾಪಕ್ಕೆ ಪರಿಹಾರ ಉಂಟಾಗುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ಕ್ರಿಸ್ತ ಯೇಸು ಲೋಕಕ್ಕೆ ಪಾಪ ಇಲ್ಲದವರು, ಅವರು ಈ ಲೋಕಕ್ಕೆ ಪಾಪ ಮನುಷ್ಯ ರೂಪದಲ್ಲಿ ಬಂದು ನಮ್ಮ ಪಾಪಗಳಕ್ಕಾಗಿ ಅವರು ಬಲಿಯಾದರು. ಹಲ್ಲೆಲೂಯಾ. ಅವರು ಬಲಿಯಾದರಿಂದ ನಾವು ದಂಡಿಸಲ್ಪಡಬೇಕಾದ ಸ್ಥಳದಲ್ಲಿ, ಅರ್ಥವಾಯ್ತಾ? ನ್ಯಾಯಾಲಯದಲ್ಲಿ ಮನುಷ್ಯರೆಲ್ಲ ಪಾಪಿಗಳ ಸ್ಥಳದಲ್ಲಿ ನಿಲ್ತಾ ಇದ್ದಾರೆ. ಈ ಕಡೆ ಕ್ರಿಸ್ತ ಯೇಸು ಅಲ್ಲಿ ಇರುವಾಗ ಈ ಪಾಪ ಮಾಡಿದವರನ್ನು ಏನು ಮಾಡಬೇಕು? ನ್ಯಾಯಾಲಯದಲ್ಲಿ ಏನು ಮಾಡ್ತಾರೆ? ಪಾಪ ಮಾಡಿದವರಿಗೆ ದಂಡನೆ. ಒಬ್ಬನು ಕೂಡ ನೀತಿವಂತನಿಲ್ಲ. ಹಾಗಾದ್ರೆ ಅವರಿಗೆ ರಕ್ಷಣೆ ಆಗಬೇಕು ಅಂದ್ರೆ ಕ್ರಿಸ್ತ ಯೇಸು ನಾನು ಹೋಗಿ ಅವರಿಗೋಸ್ಕರ ಪಾಪ ಪರಿಹಾರಕ್ಕಾಗಿ ಬಲಿಯಾಗುತ್ತೇನೆ ಎಂದು ತನ್ನನ್ನು ಒಪ್ಪಿಸಿಕೊಂಡರು. ಹಲ್ಲೆಲೂಯಾ. ನಮ್ಮಲ್ಲಿ ಪ್ರಾಣಾತ್ಮ ಶರೀರ ಉಂಟು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗಿದ್ದಾರೆ, ತಂದೆಯಾಗಿಯೂ ಮಗನಾಗಿಯೂ ಪವಿತ್ರಾತ್ಮನಾಗಿಯೂ. ನಾವು ಈ ಪ್ರಾಣಾತ್ಮ ಶರೀರವು ಮೂರು ವಸ್ತುಗಳು ನಮ್ಮಲ್ಲಿ ಉಂಟು. ಬಟ್ ಹೊರಗಡೆ ಇರುವುದು ಶರೀರ. ಹಲ್ಲೆಲೂಯಾ. ಬಟ್ ಒಳಗಡೆ ಆತ್ಮವು ಪ್ರಾಣವಿರುತ್ತೆ. ದೇವರು ಕೂಡ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಕೂಡ ತಂದೆಯಾಗಿಯೂ ಮಗನಾಗಿಯೂ ಪವಿತ್ರಾತ್ಮನಾಗಿದ್ದಾರೆ. ಬಟ್ ಅವರು ಸರ್ವಶಕ್ತನಾಗಿರುವುದರಿಂದ ಅವರು ತನ್ನನ್ನು ಬೇರ್ಪಡಿಸಿಕೊಳ್ತಾರೆ. ನಮ್ಮನ್ನು ಬೇರ್ಪಡಿಸಿಕೊಳ್ಳ ಅಯ್ಯೋ ನಮಗೆ ಈ ರೀತಿಯಲ್ಲಿ ಇರುವಾಗಲೇ ಎಷ್ಟು ಕಷ್ಟ. ಬೇರ್ಪಡಿಸಿಕೊಂಡ್ರೆ ಎಷ್ಟು ಕಷ್ಟ ನೋಡಿ. ಒಬ್ಬನೇ ಇಷ್ಟು ಹಾಳು ಮಾಡ್ತಾನೆ, 3 ಜನರಾಗಿ ಮಾಡಿದ್ರೆ ಏನಾಗುತ್ತೆ? ಮೂರ್ತಿಗಳು ಬೇರೆ ರೀತಿಯಲ್ಲಿ ಹೇಳಿದ್ರು. ಹಾಗೆ ಇರುವಾಗ ದೇವರು ನಮಗಾಗಿ ಇಳಿದು ಬಂದು ಪ್ರಾಣ ಕೊಟ್ಟದ್ರಿಂದ ಪಾಪ ಪರಿಹಾರ ಉಂಟಾಯಿತು. ಸೊ ಇದನ್ನು ಒಬ್ಬ ನಂಬುತ್ತಾರಲ್ಲ, ದೇವರು ಯಾರು ನಂಬುತ್ತಾರೋ ನನ್ನ ಪಾಪಕ್ಕಾಗಿ ಇವರು ಬಲಿಯಾದ ನಂಬುವವನಿಗೆ ಬಿಡುಗಡೆ, ಪಾಪ ಕ್ಷಮಾಪಣೆ. ದೇವರು ಅವನನ್ನು ಆ ಒಂದು ನ್ಯಾಯ ತೀರ್ಪಲ್ಲಿ ನಿಲ್ಲಿಸುವುದಿಲ್ಲ, ನರಕಕ್ಕೆ ಕಳುಹಿಸುವಲ್ಲ. ನಂಬಿ ಬಂದಿದ್ದಾನಲ್ಲ, ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ ಅಲ್ಲಿ ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಅವರೇ ರಕ್ಷಿಸಲ್ಪಟ್ಟವರು. ಇದಕ್ಕೋಸ್ಕರ ಎಷ್ಟು ಕಷ್ಟಗಳಪ್ಪ. ನೀವು ನೋಡಿ, ಎಲ್ಲಾ ಧರ್ಮಗಳಲ್ಲಿ ಪಾಪ ಪರಿಹಾರಕ್ಕೋಸ್ಕರನೇ ಬೆಟ್ಟದ ಮೇಲೆ ಹೋಗುತ್ತಾರೆ, ನದಿಗಳ ಕಡೆ ಓಡುತ್ತಾರೆ, ದೇಶವನ್ನು ದಾಟಿ ದೇಶಕ್ಕೆ ಹೋಗುತ್ತಾರೆ. ಎಲ್ಲೆಲ್ಲೋ ದೂರ ದೂರ ಓಡಿ ಹೋಗಬೇಕು. ನಾನು ಹೇಳ್ತೇನೆ, ನಮ್ಮನ್ನು ಹುಡುಕಿ ಬಂದ ಒಬ್ಬ ದೇವರಿದ್ದಾರೆ. ನೀವು ಕೂತಿರುವ ಸ್ಥಳದಿಂದ ಅಪ್ಪ ಎಂದು ಕರೆದರೆ ಮಗನೇ ಮಗನೇ ಎಂದು ಉತ್ತರ ಕೊಡುವ ದೇವರಿದ್ದಾರೆ. ಅವರು ಬೇಕಾ? ಎಲ್ಲ ಒಂದು ಜಾಗದಲ್ಲಿ ಕೂತಿರೋರು ನಾವು ಹುಡುಕಿ ಹೋಗ್ಬೇಕಾ? ನಮ್ಮನ್ನು ಹುಡುಕಿ ಬಂದ ಒಬ್ಬ ದೇವರಿದ್ದಾರೆ. ಅವರೇ ಯೇಸು ಕರ್ತನು. ಹಲ್ಲೆಲೂಯಾ. ಅವರಲ್ಲಿಯೇ ಸಮಾಧಾನ, ಅವರಲ್ಲಿಯೇ ನಮಗೆ ಪರಿಹಾರ, ಅವರಲ್ಲಿಯೇ ನಮಗೆ ಬಿಡುಗಡೆ, ಅವರಲ್ಲಿಯೇ ನಮಗೆ ರಕ್ಷಣೆ. ಈಸ್ ಆಲ್ ಇನ್ ಆಲ್. ಹಲ್ಲೆಲೂಯಾ. ಆದ್ದರಿಂದ ನೀವು ಇಲ್ಲಿ ನೋಡಿದರೆ, ಇಲ್ಲಿ ಅವಳು ಒಂದೇ ಗುರಿ, ಇವರೇ ದೇವರು, ಇವರೇ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಅವರಿಗೆ ಸ್ಥಳ ಕೊಟ್ಟಿದ್ದೇನೆ, ಅವರ ಸೇವಕರಿಗೆ ಸ್ಥಳ ಕೊಟ್ಟಿದ್ದೇನೆ, ಅವರು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಹಂಗಾದ್ರೆ ಅದು ನೆಲಗೊಂಡಿರಬೇಕು. ಯಾಕೆ ಹೀಗೆ ನಡೆದಿತ್ತು? ನಾನು ಆ ದೇವರ ಹತ್ರ ಹೋಗಿ ನಾನು ವಿಚಾರಿಸಬೇಕು ಅಂತ ಅವಳು ಹೋಗಿದ್ದಳು. ಯಾರು ಹೇಳಿಲ್ಲ, ಗಂಡನಿಗೆ ಹೇಳಿಲ್ಲ, ದೇವರ ಸೇವಕನ ಕೆಳಗಡೆ ಸೇವೆ ಮಾಡುವನು ಹೇಳಿಲ್ಲ, ಕೆಲಸ ಮಾಡೋ ಯಾರು ಹೇಳಿಲ್ಲ. ದೇವರ ಮುಖವನ್ನು ಮಾತ್ರ ನೋಡಿ ಹೋಗುತ್ತಾರೆ. ಹಲ್ಲೆಲೂಯಾ. ಲೆಟ್ ಅಸ್ ಫೋಕಸ್ ಆನ್ ಗಾಡ್. ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ಊರಲ್ಲಿ ಇರುವವರೆಲ್ಲರಿಗೂ ಹೇಳಬಾರದು. ಊರಲ್ಲಿ ಇರುವ ಎಲ್ಲರಿಗೂ ನೋಡಿರಿ ಹಿಂಗಾಯ್ತು ನೋಡಿ. ಅವ್ರು ಹೇಳಿದ್ರೆ ಚರ್ಚಿಗೆ ಹೋಗೋರಿಗೆ ಹಿಂಗಾಯ್ತಲ್ಲ, ಈ ದೇವರು ಸುಳ್ಳು ದೇವರು ಅಂದ್ರೆ ದೇವರ ಮೇಲೆ ಅವರು ಹೇಳ್ತಾರೆ. ದಯಮಾಡಿ ಹೇಳ್ಬೇಡ್ರಿ. ನಿಮಗೆ ಪರಿಹಾರ ಬೇಕಾ? ಸಭೆ ಹುಡುಕಿ ಬನ್ನಿರಿ, ಸೇವಕರನ್ನು ಹುಡುಕಿ ಬನ್ನಿರಿ, ದೇವರನ್ನು ಹುಡುಕಿ ಬನ್ನಿರಿ. ಹಲ್ಲೆಲೂಯಾ. ಇಲ್ಲಿ ಪ್ರವಾದಿಗಳಿದ್ದಾರೆ, ಇಲ್ಲಿ ದೇವರ ಸೇವಕರಿದ್ದಾರೆ, ದೇವರ ವಾಕ್ಯವನ್ನು ನಿಮಗೆ ಹೇಳುವರಿದ್ದಾರೆ. ಒಂದು ಪ್ರಾರ್ಥನೆ ಮಾಡಿಸಿಕೊಳ್ಳಿರಿ, ನಿಮಗೆ ಖಂಡಿತವಾಗಿ ಉತ್ತರ ಸಿಗುತ್ತೆ. ಹಲ್ಲೆಲೂಯಾ. ಇವಳಿಗೆ ಉತ್ತರ ಸಿಕ್ಕಿದಾ ಇಲ್ವಾ ನೋಡಿ ಬಿಡೋಣ. ಓದ್ರಿಯಾ ಮುಂದೆ. ಬೆಟ್ಟದ ಮೇಲಿದ್ದ
ನಿಂತಿದ್ದ ಹಾ. ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನು ಹಿಡಿದಳು. ಗೇಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ, ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ. ಯೆಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆಮಾಡಿದ್ದಾನೆ ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡನು, ನನ್ನನ್ನು ವಂಚಿಸಬಾರದೆಂದು ಮೊರೆಯಿಟ್ಟನಲ್ಲ ಅಂದಳು. ಆಗ ಎಲೀಷನು ಗೇಹಜಿಗೆ, ನೀನು ನಡುಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು. ಹೋಗುವಾಗ ದಾರಿಯಲ್ಲಿ ಯಾರನ್ನೂ ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು. ನೋಡಿದರೆ ಸೇವಕರನ್ನು ಕಳುಹಿಸಿ ಅವಳ ಮುಖಾಂತರ ಬಿಡುಗಡೆ ಆಗಲಿ ಎಂದು ಒಂದು ಅಪ್ಪಣೆಯನ್ನು ಕೊಡ್ತಾನೆ. ಅದನ್ನ ಅವಳು ಒಪ್ತಾ ಇಲ್ಲ. ಇನ್ನೊಂದು, ನಮಗೆ ಗೊತ್ತು, ಗೇಹಜಿನು ದೊಡ್ಡ ಕಳ್ಳನು ಕೂಡ. ಅವನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅದು ನಡೆಯೋಕೆ ಸಾಧ್ಯವೇ ಇಲ್ಲ. ಅವನು ಹೆಂಗೆ ಅವಳಿಗೆ ಗೊತ್ತೋ ಏನೋ ಗೊತ್ತಿಲ್ಲ. ಇವನು ನೋಡಿರುವಾಗ, ಅಪ್ಪ ಕಳ್ಳ ಅಂತ ಇದ್ದಾರೆ, ಇವನು ಬೇಡ, ನೀವು ಬರಬೇಕು, ನೀವೇ ಪರಿಶುದ್ಧ ಮನುಷ್ಯನು, ಇವನು ಆಗಿ ಕೋಲ್ ಹಾಕಿದರೋ ಏನ ಮಂತ್ರ ಹಾಕಿದ್ರು ಏನು ನಡೆಯಲ್ಲ, ನೀವೇ ಬರಬೇಕು ಅಂತ ಒತ್ತಾಯಪಡಿಸ್ತಾಳೆ. ಈ ಅಡಮರಿತರ ನಮಗೂ ಬೇಕು ದೇವರಲ್ಲಿ. ಹಲ್ಲೆಲೂಯಾ. ಯಾಕೋಬನ ಪ್ರಾರ್ಥನೆ ಹೆಂಗಿತ್ತು? ಯಾಕೋಬನ ಪ್ರಾರ್ಥನೆ, ನೀನು ಆಶೀರ್ವದಿಸುವವರೆಗೂ ನಾನು ನಿಮ್ಮನ್ನು ಬಿಡುವುದಿಲ್ಲ. ಯುದ್ಧ ಮಾಡಿದನು ದೇವರೊಂದಿಗೂ ಮನುಷ್ಯರೊಂದಿಗೂ. ಅವನು ಕುಟುಂಬವೆಲ್ಲ ಕಳುಹಿಸಿಬಿಟ್ಟ. ಇವತ್ತು ದೇವರೇ, ನೀವು ನನ್ನನ್ನು ಆಶೀರ್ವದಿಸಿದರೆ ಮಾತ್ರ ನಾನು ಮುಂದೆ ಹೋಗುವೇನೆ. ಅವ್ರು ದೇವರ ಹತ್ರ ತಳ್ಳುತ್ತಾರೆ, ಹೋಗು ಹೋಗು ಹೋಗು, ತಾಡಿ ನದಿ ಒಳ ತಾಡಿ ಹೋಗು, ಏನು ನಡೆಯಲ್ಲ. ಅಯ್ಯಯ್ಯೋ ನಾನು ಹೋಗಲ್ಲ, ನೀವು ಆಶೀರ್ವದಿಸಿ ಬಿಡಿ. ರಾತ್ರಿ ಪೂರ್ತಿ ಯುದ್ಧ ನಡೀತಾ ಇದೆ. ಅವ್ರು ತಳ್ಳುತ್ತಾರೆ, ಇವರು ತಳ್ಳುತ್ತಾರೆ. ಮಲ್ಯುದ್ಧ ನಡೀತಾ ಇದೆ. ಮಲ್ಯುದ್ಧ ನೋಡಿದ್ದೀರಾ? ಹಿಂದೆ ಹಿಂದೆ ತಳ್ಳು. ದೇವರು ಕೊನೆಯಲ್ಲಿ ಬೆಳಕಾಗ್ತಾ ಇದೆ. ಯಾಕೋಬನೇ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಇನ್ನು ಮನುಷ್ಯರೊಂದಿಗೂ ದೇವರೊಂದಿಗೂ ಯುದ್ಧ ಮಾಡಿ ಹೋರಾಡಿ ಜಯಿಸಲಿದ್ದ. ಇನ್ನು ಮುಂದೆ ನಿನ್ನ ಹೆಸರು ಯಾಕೋಬಲ್ಲ, ಕಳ್ಳ ಕಳ್ಳ ಅಂತ ಕರೆದ್ರಲ್ಲ, ನೀನು 12 ಕುಲಕ್ಕೆ ತಂದೆಯಾಗಿರುವ ಇಸ್ರೇಲನಾಗಿ ಬದಲಾಯಿಸ್ತೇನೆ ಅಂತ. ಅಲ್ಲಿ ಇವತ್ತು ಇಸ್ರೇಲ್ ಹೆಸರು ಆ ದೇಶದ ಮೇಲೆ ಶಾಶ್ವತವಾಗಿರೋದು. ಹಲ್ಲೆಲೂಯಾ. ಇಲ್ಲಿ ಸೇವಕನು ಹೋಗಿ ಏನು ಮಾಡಿದನು? ಬೇಗ ಬೇಗ ಹೋದ್ರಿ ಮುಂದೆ. ಅವರ ಮುಂದಾಗಿ ಹೋದ ಗೇಹಜಿಯು ಕೋಲನ್ನು ಹುಡುಗನ ಮುಖದ ಮೇಲಿಟ್ಟರು. ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದುದರಿಂದ ಅವನು ಹಿಂದಿರುಗಿ ಹೋಗಿ ಎಲೀಷನನ್ನು ಎದುರುಗೊಂಡು ಅವನಿಗೆ, ಹುಡುಗನು ಎಚ್ಚರವಾಗಲಿಲ್ಲ ಅಂದನು. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು, ಹಲ್ಲೆಲೂಯಾ. ಇದು ಕೂಡ ಒಂದು ನಂಬಿಕೆಯ ಕಾರ್ಯ. ತನ್ನ ಮನೆಯೊಳಗಡೆ ವಸತಿ ಇರುವ ಸ್ಥಳದಲ್ಲಿ ತಾನು ಮಲಗಿರುವ ಮಂಚದ ಮೇಲೆ ಅವಳು ಇಟ್ಟಿಲ್ಲ. ದೇವರ ಮನುಷ್ಯನು ಮಲಗಿದ್ದ ಸ್ಥಳದಲ್ಲಿ ಅಲ್ಲಿ ದೇವರಿದ್ದಾರೆ ಎಂದು ನಂಬಿಕೆ, ಅಲ್ಲೇ ಅವಳನ್ನು ಮಲಗಿಸಿ ಹೆಂಗೆ ಆದರೂ ಜೀವಿತನಾಗಿ ಬರುತ್ತಾನೆ ಎಂದು ನಂಬಿಕೆ. ಹಲ್ಲೆಲೂಯಾ. ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋರ್ಲ ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಇದೇನು ಏನು ಮೆಡಿಸಿನ್, ಇದು ಅನ್ನೋದು ಸೈನ್ಸ್ ನೀವು ಯೋಚನೆ ಮಾಡಬೇಡಿರಿ. ದೇವರು ಸೃಷ್ಟಿ ಮಾಡುವಾಗಲೇ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವರ ಹತ್ತಿರ ಹೋಗಿ ತನ್ನ ಶ್ವಾಸವನ್ನು ಅವನಲ್ಲಿ ಊದಿದರು. ಇದು ಅವನು ತನ್ನಲ್ಲಿ ಇರುವ ದೇವರ ಆತ್ಮ. ಅವನು ದೇವರ ಆತ್ಮವನ್ನು ಹೊಂದಿದವನು. ಯಾರು? ಪ್ರವಾದಿಯಾಗಿರುವವನು. ಅವನು ತನ್ನಲ್ಲಿ ಇರುವ ಆತ್ಮವನ್ನು ಊದಿದನು. ಹಲ್ಲೆಲೂಯಾ. ಈಗ ವೈಯಕ್ತಿಕವಾಗಿ ಸತ್ತು ಇರುವ ಹುಡುಗನಿಗೆ ನಮಗೆ ಪಿಕ್ಚರ್ ತೋರಿಸ್ತಾರೆ, ಬಟ್ ಹೊರಗಡೆ ಯಾರು ನೋಡೋಕ್ಕಾಗ್ತಾ ಆಗಲ್ಲ. ಅವನು ಹೋಗಿ ಅವನಲ್ಲಿ ದೇವರ ಆತ್ಮವನ್ನು ಊದುತ್ತಾನೆ. ಹಲ್ಲೆಲೂಯಾ. ಆತ್ಮವನ್ನು ಊದುವಾಗ ಅವನಲ್ಲಿ ಜೀವ ಬಂದದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಮುಂದೆ ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸುವತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಗ ಎಲೀಷನು ಗೇಹಜಿಗೆ ಶೂನ್ಯಮಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು.
ಆಕೆಯು ಬಂದಾಗ ಎಲೀಷನು ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು. ಹಲ್ಲೆಲೂಯಾ. ದೇವರು ಕೊಡುವ ಆಶೀರ್ವಾದಗಳು ಶಾಶ್ವತವಾದದ್ದು. ಹಲ್ಲೆಲೂಯಾ. ನಾನು ಹಲವು ಸಾರಿ ಸಭೆಯಲ್ಲಿ ಹೇಳಿದೆ, ನನ್ನ ಚಿಕ್ಕ ಮಗಳು ಇಲ್ಲಿ ನಿಮ್ಮ ಮುಂದೆ ನಿಂದು ಹಾಡ್ತಾ ಇದ್ದಾಳಲ್ಲ, ಅವಳಿಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಬೀಸಿಗಿತ್ತು. ಬೀಸಿಗಂದರೆ ಶ್ವಾಸ, ಅವಳು ಹಂಗೆ ನಿಂದೋಗಿಬಿಡ್ತು ಅಂತ ಭಯ, ಜೀವ ಹೋಗಿಬಿಡ್ತು ಅಂತ ಭಯ. ಒಂದು ಸಂಡೇ ಮಾರ್ನಿಂಗಲ್ಲಿ ಅವಳಿಗೆ ಹಂಗಾಯಿತು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ, ಗುಜರಾತಲ್ಲಿ ಇರುವಾಗ. ಆ ಟೈಮಲ್ಲಿ ನಮಗೆ ಸೂಪರ್ ಸ್ಪ್ಲೆಂಡರ್ ಒಂದು ನಮ್ಮ ಕೈಯಲ್ಲಿತ್ತು. ಸ್ಯಾಮ್ ಹುಡುಗ, ಅವನನ್ನು ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂತ್ಕೊಳ್ಳೋನು. ಜಮಿಷವನ್ನು ಕೈಲಿ ಒಂದು ಟವಲಲ್ಲಿ ನಾವು ಸುತ್ತಕೊಂಡು, ನಾವಿರೋ ಸ್ಥಳದಲ್ಲಿ ಒಳ್ಳೆ ಹಾಸ್ಪಿಟಲ್ ಇಲ್ಲ, ಈ ಪೀಡಿಯಾಟ್ರಿಷಿಯನ್, ಅದಕ್ಕೆ ನಾವು 20 ಕಿಲೋಮೀಟರ್ ಹೋಗಬೇಕು. ಒಂದು ಟ್ರೈಬಲ್ ಏರಿಯಾ, 20 ಕಿಲೋಮೀಟರ್ ಹೋದರೆ ಒಳ್ಳೆ ಡಾಕ್ಟರ್ ಸಿಗ್ತಾರೆ. 20 ಕಿಲೋಮೀಟರ್ ಹೋಗಿ ಸೇರಬೇಕಲ್ಲ, ಅಷ್ಟರೊಳಗಡೆ ಇವಳು ಏನಾಗಬಾರದು. ದೇವರ ಸೇವೆಗಾಗಿ ಅಲ್ಲಿ ಹೋಗಿದ್ದೇವೆ. ಕಣ್ಣೀರು ಬಿಟ್ಕೊಂಡು ನಾನು ಹೋದೆ. ಅದು ಸಂಡೇ ಆಯ್ತಲ್ಲ, ಸೇವೆಗೆ ಹೋಗ್ಬೇಕಾದದ್ದು ದಿವಸ ಹೋಗೋದಕ್ಕಾಗದೆ ಹೋಯಿತು. ಹಾಸ್ಪಿಟಲಲ್ಲಿ ಹೋಗಿ ಸೇರಿಸ್ತೇವೆ. ಸ್ಯಾಮ್ ಹುಡುಗ, ಸ್ಯಾಮನ್ನು ಚಿಕ್ಕ ವಯಸ್ಸಿಂದ ನಾವು ಅವನು ಬೆಳೆಸುವಾಗ ನಾನು ಅವನ ಕೈಯಲ್ಲಿ, ಇವರು ಸ್ವಲ್ಪ ಕಾಲ ನೋಡಿಕೊಂಡ್ರು, ಆಮೇಲೆ ನನ್ನ ಕೈಯಲ್ಲಿ ಕೊಟ್ಬಿಡ್ತಾರೆ, ಯಾಕಂದರೆ ಜಮಿಷ ಹೋಗಿದ್ರು. ಸ್ಯಾಮನ್ನು ನಾನು ನೋಡ್ಕೊಂಡೆ. ಅವನು ಹಾಲು ಕೊಡುವಾಗಲ್ಲ ಬೆರ್ಮಾನ್ಸ್ ಕಾರ್ಡ್ ಕೊಡ್ತಾ ಇರ್ಬೋದು. ಕಂಪ್ಯೂಟರ್ ಮಾನಿಟ್ರಲ್ಲಿ ಯಾವಾಗಲೂ ಬೆರ್ಮಾನ್ಸ್ ಕಾರ್ಡ್ಗಳು, ಆ ಹಾಡುಗಳನ್ನು ಕೇಳಿಸ್ಕೊಂಡೇ ಅವನಿಗೆ ಕೊಡ್ಬೋದು. ಚಿಕ್ಕ ವಯಸ್ಸಿಂದ ಅವನ ಹಾಲು ಜೊತೆಯಲ್ಲಿ ದೇವರ ವಾಕ್ಯವನ್ನು, ದೇವರ ಹಾಡುಗಳನ್ನು ನಾವು ಅವರಿಗೆ ಕುಡಿಸ್ತಾ ಬಂದೆ. ಆದ್ದರಿಂದ ನಾನು ಅಲ್ಲಿ ಹೋಗಿ ತುಂಬ ಕಣ್ಣೀರಿಂದ ಬೆಂಚ್ ಮೇಲೆ ಕೂತಿದ್ದೇವೆ. ಜಮಿಷವನ್ನು ಒಳಗಡೆ ಅಡ್ಮಿಷನ್ ಕೊಟ್ಟಿದ್ದಾರೆ, ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ. ಇವನು ಆ ಬೆಂಚ್ ಮೇಲೆ ಹಿಂಗೆ ಆಡ್ತಾ ಇದ್ದ. ನಾನು ನೋಡಿದೆ, ಈ ಸಂಸಾರಕ್ಕೆ ಇದು ಬೇಕಾದ ನೀತಿ ಬಂದನೆಂದು ಕೈ ಬಿಡಲು ನಿತ್ಯವೂ ಕಾಯ್ದು ನಡೆಸುವ. ಈ ಹಾಡು ತಿರ್ಗಾ ಆಡ್ತಾರೆ. ಮೊದಲ ಸಾರಿ ಆಡುವ ನನ್ನ ತಲೆ ಒಳಗಡೆ ಹೋಗ್ತಾ ಇಲ್ಲ. 2ನೇ ಸಾರಿ ಹೋಗುವ ನಾನು ತಿರುಗಿ ನೋಡಿದೆ. 3ನೇ ಸಾರಿ ದೇವರು ಹೇಳಿದ್ರು, ನಾನೇ ಮಾತನಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ಡಾಕ್ಟರ್ ಒಂದು ಹೇಳಿದ್ರು, ಏನಾಗಲ್ಲ, ಮಗು ಚೆನ್ನಾಗಿದ್ದಾಳೆ, 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಿಬಿಡ್ತೇವೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ದೇವರು ಕೈ ಬಿಡುವ ದೇವರು ಇಲ್ಲ. ಸರಿ ಆಯ್ತು, ಇಲ್ಲೇ ಮುಗಿದೋಯ್ತಾ ಅಂತ ನೋಡಿದ್ರೆ ಇಲ್ಲ. ಬೆಂಗಳೂರಿಗೆ ಬಂದಿದ್ದೇವೆ ನಾವು. ಚೆನ್ನೈಯಿಂದ ಬೆಂಗಳೂರಿಗೆ ರಾತ್ರಿ ಹೊತ್ತು AC ಟಿಕೆಟ್ ಇಲ್ಲದೆ ಒಂದು ಸ್ಲೀಪರ್ ಟಿಕೆಟಲ್ಲಿ ರಾತ್ರಿ ಹೊತ್ತು ಚಳಿಗಾಲದಲ್ಲಿ ಜಮಿಷವನ್ನು ಕರ್ಕೊಂಡು ಬಂದಿದ್ದೇವೆ. ನಮಗೆ ಗೊತ್ತಿಲ್ಲ ಬೆಂಗಳೂರು ಚಳಿ ಹೆಂಗೆ ಇರುತ್ತೆ ಅಂತ. 12 ಗಂಟೆ ಮೇಲೆ ಇರೋಕ್ಕಾಗಲ್ಲ, ನನ್ನ ಕಾಲ ಎಳ್ಕೊಂಡು ಹೋದೆ. ಇವಳು ಹೋದಾಗ್ಬಿಟ್ಟಳು. ಎಷ್ಟೋ ನಾವು ಬೆಚ್ಚಗಾಗೋದು ಏನೆಲ್ಲ ಮಾಡಿ ನೋಡಿದೆ. ಬೆಂಗಳೂರು ಬಂದು ತಿರ್ಗಾ ಚೆನ್ನೈಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರೊಂದು ಮಾತು ಕೊಟ್ಟರು, ಈ ಒಂದು ವೀಸಿ ನೀವು ಕರ್ನಾಟಕದಲ್ಲಿ ನೀವು ಹೋಗಿ ಇರುವ ಜೀವಮಾನಗಳ ತಿರುಗಿ ಬರುವುದಿಲ್ಲ ಅನ್ನೋದು ಮಾತು. ನಾನು ಹೇಳೋದು 2012, ಇವತ್ತು 2026. ಹಲ್ಲೆಲೂಯಾ. ವೀಸಿದ್ರೆ ಹಾಡುವುದಕ್ಕಾಗಲ್ಲ. ಇಲ್ಲಿ ನಿಂದು ಆರಾಧನೆ ನಡೆಸ್ತಾ ಇರುವ ನನ್ನ ಮಗಳಿಗೆ ದೇವರು ಕೊಟ್ಟಂತ ಮಾತನ್ನು ನಂಬಿಕಸ್ಥರಾಗಿರುವ ದೇವರು ಪೂರೈಸಿದರು. ಹಲ್ಲೆಲೂಯಾ. ನಾನೇನೋ ಬೈಬಲ್ ಕಾಲೇಜಲ್ಲಿ ಕಲಿದುಕೊಂಡದನ್ನು ನಿಮಗೆ ಬಂದು ಹೇಳ್ತಾ ಇಲ್ಲ, ಅನುಭವಿಸ್ತಾ ಇರುವ ದೇವರನ್ನು ನಮಗೆ ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ನನ್ನ ಕಾಲುಗಳು 2 ಸಾರಿ ನಿಂದು ಹೋಯಿತು. ದೇವರು ಕರ್ನಾಟಕ ಬಂದ ಮೇಲೆ ಹೇಳಿದರು, ಇನ್ನು ಮುಂದೆ ನೀವು ನಡೆಯೋಕೆ ಆಗಲ್ಲ, ಒಂದು ಪರಿಸ್ಥಿತಿ ಬರಲ್ಲ, ನಿನ್ನ ಕಾಲುಗಳಿಗೆ ನಾನು ಕಾಲಾಗಿರುವೆನು, ನಿನ್ನ ಜಿಂಕೆ ಕಾಲ ಹಾಗೆ ನಾನು ಅದನ್ನು ಬಲಪಡಿಸು ಅಂತ ಹೇಳಿದರು. ಅದು ಹೇಳಿ ಎಷ್ಟು ವರ್ಷ ಆಯಿತು? 2012 ಇಲ್ಲಿ ಬಂದು 14 ವರ್ಷ ಆಯ್ತಾ? 14 ವರ್ಷ ಆಯ್ತು. ಹೇಳಿದವರು ನಂಬಿಕೆಸ್ತರು. ಹಲ್ಲೆಲೂಯಾ. ನೀವು ನಂಬಿ ಬಂದಿರುವ ದೇವರು ನಂಬಿಕೆಸ್ತರು. ಅವರು ಮಾತು ಕೊಟ್ಟರೆ ಅದನ್ನು ಪೂರೈಸುವರು. ಅವಳು ದೇವರಿಗೆ ಸ್ಥಳ ಕೊಟ್ಟಳು, ಮನೆಯಲ್ಲಿ ದೇವರ ಸೇವಕನಿಗೆ ಸ್ಥಳ ಕೊಟ್ಟರು, ಸುಂದರವಾಗಿ ಆ ಒಂದು ಕೋಟರಿಯನ್ನು ಕಟ್ಟಿಸಿಕೊಟ್ಟಳು. ಅವಳು ದೇವರಿಗೆ ಸ್ಥಳ ಕೊಟ್ಟದ್ರಿಂದ ದೇವರ ಪ್ರಸನ್ನತೆ ಅಲ್ಲಿ ಇತ್ತು. ಹಲ್ಲೆಲೂಯಾ. ದೇವರಲ್ಲಿದ್ರೆ ಸುಮ್ಮನೆ ಇರ್ತಾರ? ಅವರು ನಮ್ಮ ಎಲ್ಲ ಕಾರ್ಯಗಳನ್ನು ನೋಡುವರಾಗಿರ್ತಾರೆ. ಹಲ್ಲೆಲೂಯಾ. ನಮ್ಮ ಚಿಂತೆ, ಭಾರಗಳು, ಕಷ್ಟಗಳು, ಮನೆಯಲ್ಲಿ ನಡೀತಾ ಇರುವ ಎಲ್ಲ ಕಾರ್ಯಗಳನ್ನು ನೋಡ್ತಾರೆ. ಅಲ್ಲಿ ಕೊರತೆಯಲ್ಲಿ ಇದ್ದ ಅವಳ ಕೊರತೆಗಳನ್ನು ದೇವರು ನೀಗಿಸ್ತಾರೆ. ಹಲ್ಲೆಲೂಯಾ. ಪರೀಕ್ಷೆಗಳು ಬರುತ್ತೆ. ನಮ್ಮ ಜೀವನ ಯಾವಾಗಲೂ
ಏರಿ ಹಂಗೆ ಹೋಗ್ತಾ ಇರೋದಿಲ್ಲ. ಏರಿಳಿಕೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ರೋಗಗಳು ಬರುತ್ತೆ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ, ಮನೆಯಲ್ಲಿ ಸಮಾಧಾನ ಕೊರತೆಗಳು ಬರುತ್ತೆ, ಅಗತ್ಯತೆಗಳು ಬರುತ್ತೆ. ಈ ರೀತಿಯಲ್ಲಿ ಎಷ್ಟೋ ಪರಿಸ್ಥಿತಿಗಳು, ಕಣ್ಣೀರಿನ ಹಾದು ಹೋಗೋ ಪರಿಸ್ಥಿತಿಗಳು, ಮಾನಸಿಕ ರೋಗಗಳು, ಶರೀರ ಮಾತ್ರ ಅಲ್ಲ, ದೆವ್ವಕಾಟ, ನಷ್ಟಗಳು, ಇದೆಲ್ಲ ನಾವು ಎದುರಿಸಬೇಕಾದ ಪರಿಸ್ಥಿತಿಗಳು ಬಂದೇ ಬರುತ್ತೇವೆ. ಬಟ್ ನೀವು ದೇವರಿಗೆ ಸಲ ಕೊಟ್ಟರೆ ದೇವರು ನಮಗಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ಸ್ತ್ರೀ ಮನೆಯಲ್ಲಿ ಆ ಕೊರತೆ ಪಟ್ಟ ಆ ಸ್ತ್ರೀಗೆ ದೇವರು ಇಳಿದು ಬಂದು ಸಹಾಯ ಮಾಡಿದ ರೀತಿಯಲ್ಲಿ ನಮಗೂ ಸಹಾಯ ಮಾಡೋ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವರು ಬರೀ ಸಹಾಯ ಮಾಡಿಬಿಟ್ಟು ಹೋಗಬರಲ್ಲ ರೀ, ನಮ್ಮನ್ನು ರಕ್ಷಣೆ ದಾರಿಯಲ್ಲಿ ನಡೆಸಿ. ಹಲ್ಲೆಲೂಯಾ. ನೀವು ಇಲ್ಲಿ ಬಂದು ಕೂತಿರುವುದು ಸುಮ್ಮನೆ ಅಲ್ಲ, ನಿಮಗೆ ಬಂದಿರುವ ಸಮಸ್ಯೆಗಳು ನಿಮ್ಮನ್ನು ರಕ್ಷಣೆ ದಾರಿಯಲ್ಲಿ ನಡೆಸುವುದಕ್ಕಾಗಿ ದೇವರು ಕೊಟ್ಟಿರುವ ಅನುಮತಿಸಿರುವ ಸಮಸ್ಯೆಗಳೇ. ನೀವು ಈ ಸಮಸ್ಯೆಗಳು ಬಂದದರಿಂದ ನಿಜವಾದ ದೇವರು ಯಾರೆಂದು ನಿಮಗೆ ಗೊತ್ತಾಗುತ್ತದೆ. ಅವರು ಶಾಶ್ವತವಾದ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿರ್ತಾರೆ ಎಂದು ಗೊತ್ತಾಗುತ್ತದೆ. ಅವರು ನಮಗಾಗಿ ಪ್ರಾಣ ಕೊಟ್ಟಿರುವ ದೇವರು, ಅವರು ಮರಣವಾದವನ್ನು ಜಯಿಸಿ ಜೀವಿಸ್ತಾ ಇರುವ ಜೀವವುಳ್ಳ ದೇವರು ನಿಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಅವರು ಈ ಲೋಕಕ್ಕೆ ಬರಲಿಕ್ಕಿದ್ದಾರೆ. ಲೋಕದಲ್ಲಿ ನೋಡಿರಿ ಎಷ್ಟು ಅನ್ಯಾಯಗಳು, ಪಾಪಗಳು, ಮನುಷ್ಯನು ಸೃಷ್ಟಿ ಮಾಡಿ ಇಟ್ಟಿರುವ ಎಲ್ಲ ಅವನಿಗೆ ನಷ್ಟವೇ. ನಾವು ಬಸ್ಸಲ್ಲಿ ಆಕ್ಸಿಡೆಂಟ್ ನೋಡ್ತೇವೆ. ಬಸ್ಸನ್ನು ಸೃಷ್ಟಿ ಮಾಡಿದವರು ಯಾರು? ದೇವರ. ಫ್ಲೈಟು, ಬೈಕು, ಆಟಮ್ ಬಾಂಬ್, ಈವನ್ ಕುಕ್ಕರ್ ಕೂಡ ಕೆಲವು ಸಾರಿ ಟಾಪ್ಗೆ ಹೋಗಿಬಿಡ್ತೇನೆ ನಮ್ಮ ಮನೆಯಲ್ಲಿ. ನಾನೇ ಒಂದು ದಿವಸ ಸರಿಯಾಗಿ ಬಿಸಿಲು ಹಾಕಿಲ್ಲ, ಅದು ಮೇಲೆ ಹಾರಿ ಹೋಯ್ತು. ಉಕ್ಕತ್ತೇನೆ ಹಾಡಿ ಉಕ್ಕಿ ಮೇಲೆ ದೇವರೇ ಕಾಪಾಡಿದ್ರು. ತಲೆಯಲ್ಲಿ ಬಿಟ್ಟರೆ ನಾನು ಇವತ್ತು ಅಷ್ಟೇ. ಒಂದೊಂದು ಕ್ಷಣದಲ್ಲಿ ದೇವರು ನಮ್ಮ ಜೊತೆಲಿ ಇದ್ದಾರೆ ಎಂದು ಕಷ್ಟಗಳು ಬರುವಾಗ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಇಲ್ಲ ಇದ್ರೆ ಆ ಕಥೆಯಲ್ಲಿ ಹೀರೋ ಆಗಿ ಏನು ಕೆಲಸ? ವಿಲ್ಲನ್ ಇರಬೇಕು, ಸ್ಟ್ರಾಂಗ್ ವಿಲ್ಲನ್ ಇರಬೇಕು. ಸೈತಾನ್ ಸ್ಟ್ರಾಂಗ್ ವಿಲ್ಲನ್. ಹಲ್ಲೆಲೂಯಾ. ಬಟ್ ಸ್ಟ್ರಾಂಗೆಸ್ಟ್ ಅಲ್ಮೈಟಿ ಗಾಡ್ ನಮ್ಮ ಜೊತೆಲಿ ಇದ್ದಾರೆ. ಅವನು ಸೃಷ್ಟಿ ಮಾಡಿದವರು ಅವರು. ಹಲ್ಲೆಲೂಯಾ. ಅವ್ರ ಸೃಷ್ಟಿಗರ್ತನು, ಅವನ ಸೃಷ್ಟಿ. ಹಲ್ಲೆಲೂಯಾ. ಒಂದು ಪ್ರಾಡಕ್ಟ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ಬೇಕು. ಅದೇ ರೀತಿಯಲ್ಲಿ ದೇವರೆಲ್ಲವನ್ನು ಗೊತ್ತಿರುವ ದೇವರಾಗಿದ್ದಾರೆ. ನಾವು ಎದುರೋದೆಲ್ಲ ಅವಶ್ಯ ಇಲ್ಲ. ಅವನು ಹಲ್ಲು ತೆಗೆಯಲ್ಪಟ್ಟ ಹಾವು. ಅವನು ಯಾರು? ಸೈತಾನನು ಹಲ್ಲು ತೆಗೆಯಲ್ಪಟ್ಟ ಹಾವು. ಒಂದು ನಾಯಿ ಇದೆಲ್ಲ, ಅದೆಲ್ಲರೂ ಭಯಂಕರವಾಗಿ ಕೊಲೆ ಕೂಡ ಮಾಡಿಬಿಡ್ತಾರೆ. ಆ ನಾಯಿ ಹೆಸರೇನು? ಅದು ನಾವು ಇಲ್ಲಿ ಹಳೆ ಮನೆಯಲ್ಲಿ ಇರುವಾಗ ಆ ದಾರಿಯಲ್ಲಿ ಒಂದು ಮನೆಯಲ್ಲಿ ಇತ್ತು. ಅದು ತಾಡಿ ಹೋಗುವ ಸ್ಯಾಮ್ ಬದರ್ತಾರೆ, ಡಡಿ ನಾವು RCS ಹೋದ. ನಾನು ಹೇಳಿದೆ, ನೋಡಿ ಅದು ಗೇಟ್ ಒಳಗಡೆ ಇದೆ, ಬೊಗಳೋದು ಮಾತ್ರ ಅದು ಕೆಲಸ. ಬೊಗಳೋದು ನೋಡಿ ನಾವು ಹೆದರಬಾರದು. ಸೈತಾನಗೇನೆ ನಮಗೆ ಸಮಸ್ಯೆಗಳು ಬರುವಾಗ ಸತ್ತೋಗ್ಬಿಡ್ತೀಯಾ, ಬಿಡುತ್ತೆ ಅಷ್ಟೇ, ಹಂಗೆಲ್ಲ ನಮ್ಮನ್ನು ಹೆದರಿಸುವನು. ಹಲ್ಲು ತೆಗೆಯಲ್ಪಟ್ಟ ಹಾವು ಅವನು. ಉಸ್ಸಂದ್ರೆ ನೀವು ಹಸು ಬುಸ್ಸು ಕೆಳಗಡೆ ಬಿತ್ತು ಹೋಗಬಾರದು. ನಮಗೆ ಒಬ್ಬ ಅಪ್ಪನಿದ್ದಾನೆ. ಹಲ್ಲೆಲೂಯಾ. ಅವನೇ ನಮ್ಮ ದೊಡ್ಡ ವೆಪ್ಪನು. ಹಲ್ಲೆಲೂಯಾ. ಅದನ್ನ ಹೆದರಬಾರದು. ನೋಡಿರಿ, ಅವಳು ಸ್ಥಳ ಕೊಟ್ಟಳು. ಏನು ದೊಡ್ಡದಾಗಿ ಮಾಡಿಬಿಡು, ಸ್ಥಳ ಕೊಟ್ಟಳು. ಆ ದೇವರನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಕಷ್ಟ ಸಮಸ್ಯೆಗಳು ಬರುವಾಗ ದೇವರ ಕಡೆ ಓಡಿ ಹೋದಳು. ಅವ್ರ ಪ್ರಸಿದ್ಧಿ ಹುಡುಕಿ ಹೋದಳು. ನೀವು ಕೈ ಬಿಡಬಾರದು. ನೀವು ಕೈ ಬಿಡದ ದೇವರು. ನೀವು ಇಸ್ರೇಲ್ ಜನರನ್ನು ಕೈ ಬಿಟ್ಟಿರಲಿಲ್ಲ, ಆ ಮರುಭೂಮಿಯಲ್ಲಿ ಕೈ ಬಿಟ್ಟಿರಲಿಲ್ಲ. ಅವ್ರನ್ನ ಎಷ್ಟೋ ಸಮಸ್ಯೆಗಳು ಕೊಟ್ಟರು, ಆದರೂ ಕೂಡ ಕರ್ಕೊಂಡು ಬಂದು ಸ್ಥಾಪಿಸಿದ ನಂಬಿಕಸ್ಥರಾಗಿರುವ ದೇವರು ಇವತ್ತು ನಮ್ಮನ್ನು ಕೈ ಬಿಡಬಾರದು. ನೀವು ಕೊಟ್ಟಿರುವ ಆಶೀರ್ವಾದ ನೆಲಗೊಂಡಿರಬೇಕು. 4 ಜನರು ನಿಮ್ಮ ಬಗ್ಗೆ ಏನು ಮಾತನಾಡ್ತಾರೆ? ನನಗೆ ಈ ಆಶೀರ್ವಾದ ಬೇಕು, ನೆಲಗೊಂಡಿರಬೇಕೆಂದು ಅವಳು ದೇವರನ್ನೇ ಹುಡುಕಿ, ದೇವರ ಪಾದದಲ್ಲೇ ಬಿತ್ತು, ದೇವರ ಪಾದದಲ್ಲೇ ಪ್ರಾರ್ಥಿಸಿ ಪರಿಹಾರವನ್ನು ಪಡ್ಕೊಂಡರು. ಹಲ್ಲೆಲೂಯಾ. ದೇವರು ಸಹಾಯ ಮಾಡಿದರು. ಆ ಮಗುಗೆ ಜೀವ ಕೊಟ್ಟರು. ಸಾಮಾನ್ಯವಾದ ಅದ್ಭುತ ಅಲ್ಲ ರೀ. ಈ ಕಾಲದಲ್ಲಿ ಯಾರು ಮರಣ ಹೊಂದಿದ್ರೆ ಹಿಂಗೆಲ್ಲ ನಡೀತಾ? ದೇವರು ಮಾಡಿದರು. ಹಲ್ಲೆಲೂಯಾ. ನಾನು ಇದ್ದ ಆ ಸೋನ್ಗಢ್ ಗುಜರಾತಲ್ಲಿ 2 ಜನರು ಸತ್ತೋದವರು ಪ್ರಾರ್ಥನೆಯಲ್ಲಿ ಜೀವಿತವಾಗಿ ತಿಳಿದು ಬಂದರು. ಆ ಒಂದು ವಿಸ್ತಾರದಲ್ಲಿ ಆ ಟೈಮಲ್ಲಿ ದೊಡ್ಡ ಪತ್ರಿಕೆಗಳು ಈ ಆದಿವಾಸಿಗಳು ಮಧ್ಯದಲ್ಲಿ ನಡೀತಾ ಇರುವ ಅದ್ಭುತಗಳನ್ನು ಹೊರಗಡೆ ಹೇಳಿಬಿಟ್ರೆ ಎಲ್ಲರೂ ಕ್ರಿಸ್ತೇಶವನ್ನು ಹುಡುಕಿ ಬಂದು ಬಿಡ್ತಾರೆ. ಅದನ್ನು ಅದನ್ನು ಮುಚ್ಚುಮರೆ ಮಾಡಿ ಯಾರಿಗೂ ತಿಳಿಸಿಲ್ಲ. ಬಟ್ ಸೇವಕರು ಎಲ್ಲರೂ ಗೊತ್ತು. ಹಲ್ಲೆಲೂಯಾ. ಪಾಸ್ಟರ್ ವಿಜಯಭಾಯ್ ಗಾಮಿತ್, ನಾನು ಗುಜರಾತಲ್ಲಿ ಇರುವಾಗ ಪೀಪಲ್ ಗೋವಾ ಜಾಗ ಕೂಡ ನನಗೆ ಜ್ಞಾಪಕದಲ್ಲಿದೆ. ಅಲ್ಲಿ ಕರ್ಕೊಂಡು ಹೋಗಿ ಆ ಮನುಷ್ಯನನ್ನು ತೋರಿಸ್ತಾರೆ. ಇವರೇ ಒಂದು ದಿವಸ ಸತ್ತೋದರು. ಪ್ರಾರ್ಥನೆ ಮಾಡುವಾಗ ಎದ್ದು ಬಂದರು. ದೇವರು ಇವತ್ತು ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ಟೀಚರ್ ತಮ್ಮನ ತುಂಬ ಕೋಮಾ ಸ್ಟೇಜಲ್ಲಿ ಹೋಗಿಬಿಟ್ರು.
ಕೋಮಾ ಸ್ಟೇಜಲ್ಲಿ ಹೋಗಿ ಏನು ಜ್ಞಾಪಕದಲ್ಲಿ ಇಲ್ಲ, ಲಾಸ್ಟ್ ಸ್ಟೇಜಲ್ಲಿ ಇದ್ದರು ICU ಅಲ್ಲಿ. ಅವ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ಳೋಕೆ ನಮ್ಮನ್ನು ಕರೆದರು. ನಾವು ಇಬ್ಬರು ICU ಒಳಗಡೆ ಹೋಗಿ ಪ್ರಾರ್ಥನೆ ಮಾಡಿದ್ದೇವೆ. ದೇವರಿದ್ರು ಕಣ್ಣೀರು ಹಾಕಿ 1 ನಿಮಿಷ ನಿಂದು ಪ್ರಾರ್ಥನೆ ಮಾಡಿ ಎಲ್ಲ ಮುಗಿದೋಯ್ತು ಅಂತ ಹೇಳಿದ್ರು ಆಲ್ಮೋಸ್ಟ್. ಬಟ್ ಪ್ರಾರ್ಥನೆ ಮಾಡಿ ಬಂದ 2ನೇ ದಿವಸ ಅವನು ಕಣ್ಣು ತೆರೆದರು. ಅವನು ಚೆನ್ನಾಗಿ ಆರೋಗ್ಯವನ್ನು ಹೊಂದಿ ಬದುಕಿದರು. ನಾನು ಸಭೆಯಲ್ಲಿ ನೆಲೆಗೊಂಡು ಇರೋದು ಹೇಳಿದೆ. ಬಟ್ ಅವರು ಸಭೆ ಬಿಟ್ಟು ಹೋಗಿದ್ದಾರೆ. ಈ ಕಾಲದಲ್ಲಿ ಏನು ನಡೀತಾ ಇದೆ, ಅದ್ಭುತಗಳು ಬೇಕು ಬಟ್ ದೇವರು ಬೇಡ. ಅದ್ಭುತಗಳಿಗೋಸ್ಕರ ಮಾತ್ರ ದೇವರು ಬೇಕು. ನಾನು ಹೇಳ್ತೇನೆ, ನಿಮಗೆ ನಿರಂತರವಾದ ಪರಿಹಾರವನ್ನು ಕೊಡುವವರು ಬೇಕು. ಹಲ್ಲೆಲೂಯ. ತಾತ್ಕಾಲಿಕವಾಗಿ ಒನ್ಲಿ ಫಾರ್ ಟೆಂಪರರಿ ಬ್ಲೆಸ್ಸಿಂಗ್ಸ್ ನೀವು ದೇವರನ್ನು ಹುಡುಕಿ ಬರಬೇಡ್ರಿ. ನಿಮಗೆ ನೆಲೆಗೊಟ್ಟಿರುವ ಆಶೀರ್ವಾದಗಳನ್ನು ಕೊಡುವುದಕ್ಕೆ ದೇವರು ಇವತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ನೆಲೆಗೊಂಡಿರುವ ಆಶೀರ್ವಾದಗಳು, ನೆಲೆಗೊಂಡಿರುವ ಒಬ್ಬ ದೇವರು, ನಮ್ಮ ಮೇಲೆ ಶಾಶ್ವತವಾಗಿ ಪ್ರೀತಿ ಇಟ್ಟಿರುವ ದೇವರು ನಮಗೆ ಬೇಕು. ಹಲ್ಲೆಲೂಯ. ಯಾಕಂದ್ರೆ ಮನುಷ್ಯರು ಒಂದು ದಿವಸ ಪ್ರೀತಿಸ್ತಾರೆ, ಒಂದು ದಿವಸ ಹೋಗಿಬಿಡ್ತಾರೆ, ಬದಲಾಗಿ ಬಿಡ್ತಾರೆ. ದೇವರ ಪ್ರೀತಿ ಬದಲಾಗುವುದೇ ಇಲ್ಲ. ಅವರು ಮಾರ್ಪಡದ ದೇವರು, ನಿನ್ನೆ ಇವತ್ತು ನಾಳೆ ಮಾರ್ಪಡದ ದೇವರಾಗಿದ್ದಾರೆ. ಹಲ್ಲೆಲೂಯ. ಆದ್ರಿಂದ ಆ ಪ್ರೀತಿ ನಿಮಗೆ ಬೇಕು. ಆ ಪ್ರೀತಿಯನ್ನು ನೀವು ಒಂದು ಸಾರಿ ಸವಿದು ನೋಡಿದ್ರೆ ಅವರನ್ನು ಬಿಟ್ಟು ನೀವು ಹೋಗೋದೇ ಇಲ್ಲ. ನಾನು ಬಿಟ್ಟು ಹೋಗಿಲ್ಲ, ಏನು ಬಿಟ್ಟು ಹೋಗಬೇಡಿ. ಯಾಕಂದ್ರೆ ನಿಮಗೆ ನೆಲಗೊಟ್ಟಿರುವ ಆಶೀರ್ವಾದಗಳು ಈ ಲೋಕದಲ್ಲಿ ಕೊಡ್ತಾರೆ, ಬರುವ ಲೋಕದಲ್ಲಿ ನಿತ್ಯ ಜೀವ. ಹಲ್ಲೆಲೂಯ. ಇಲ್ಲಿ ಕಥೆ ಮುಗಿದೋಗಿಲ್ಲ. ಈ ದೇವರು ಶಾಶ್ವತವಾದ ದೇವರು, ಕೊನೆ ತನಕ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಸರಿ, ಇವಳಿಗೆ ಆಶೀರ್ವಾದ ಕೊಟ್ಟರು, ಅವಳ ಮನೆಯಲ್ಲಿ ದೇವರಿಗೆ ಸಲ ಕೊಟ್ಟದ್ರಿಂದ ಆಶೀರ್ವಾದ ಕೊಟ್ಟರು. ಅದು ಒಂದು ಪರಿಸ್ಥಿತಿ ಬಂತು, ಅದರಲ್ಲಿ ಕೂಡ ದೇವರು ಆ ಮಗುವನ್ನು ಕಾಪಾಡಿ ಉಳಿಸಿಕೊಟ್ಟಿದ್ದಾರೆ. ಅಲ್ಲಿ ಮುಗಿದೋದಿಲ್ಲ. ಅವರು ಕೊನೆ ತನಕ ಕರ ಹಿಡಿದು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. 8ನೇ ಆ ಒಂದು ಅಧ್ಯಾಯಕ್ಕೆ ಬನ್ನಿರಿ. 8ನೇ ಅಧ್ಯಾಯವನ್ನು 1ರಿಂದ 6 ವಾಕ್ಯಗಳನ್ನು ಓದಿರಿ ಬೇಗ. ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳಿಸುವುದಕ್ಕಿರುತ್ತಾನೆ. ಆದುದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಕಷ್ಟಗಳು ಬರುವುದಕ್ಕೆ ಮುಂಚೆನೆ ಆ ಪ್ರವಾದಿ ಅವಳಿಗೆ ಹೋಗಿ ಎಚ್ಚರಿಕೆ ಕೊಡ್ತಾನೆ, ಇಲ್ಲಿ ಇರಬೇಡ, ಮನೆಯನ್ನೆಲ್ಲ ನೀನು ಲೀಸಿ ಕೊಟ್ಬಿಟ್ಟು ಹೋಗಿ ಬೇರೆ ಸ್ಥಳಕ್ಕೆ ಹೋಗು ಎಂದು ಹೇಳಿಬಿಟ್ರು. ಗಂಡನು ಮಗನನ್ನು ಕರ್ಕೊಂಡು ಬೇರೆ ಸ್ಥಳದಲ್ಲಿ ಹೋಗಿ ಬದುಕಿದ್ರು. ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲ ಮನೆಗಳಿಗಾಗಿ ಮೊರಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಇಲ್ಲಿ ನೋಡಿದ್ರೆ ಇವಳು ಅಲ್ಲಿ ಬರ್ತಾಳೆ ಎಂದು ದೇವರಿಗೆ ಗೊತ್ತು. ಆದ್ರಿಂದ ಎಲಿಷನ ಆ ಒಂದು ಸೇವಕನನ್ನು ದೇವರಲ್ಲಿ ಕಳಿಸ್ತಾರೆ. ಆ ಸೇವಕನು ಅಲ್ಲಿ ನಿಂತುಕೊಂಡು ಆ ಅರಸನಿಗೆ ಎಲಿಷನ ಮುಖಾಂತರ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ತಿಳಿಸ್ತಾನೆ. ವಿಶೇಷವಾಗಿ ಆ ಹುಡುಗನನ್ನು ದೇವರು, ಸತ್ತ ಹುಡುಗರನ್ನು ದೇವರು ಹೇಗೆ ಅದ್ಭುತಕರವಾಗಿ ಎಬ್ಬಿಸಿರೆಂದು ಅವನು ಹೇಳ್ತಾ ಇದ್ದಾನೆ. ಅಕಸ್ಮಾತ್ ಆಗಿ ಇದು ನಡೀತಾ ಇದೆ ಎಂದು ನಾವು ಯೋಚನೆ ಮಾಡ್ತೇವೆ. ಇಲ್ಲ ರೀ, ದೇವರು ಎಲ್ಲವನ್ನು ಏರ್ಪಾಡು ಮಾಡಿದ್ದಾರೆ. ಹಲ್ಲೆಲೂಯ. ಕೂಡಲೇ ಗೇಹಜಿಯು, ಅರಸನೇ, ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆಯು ಇವನ ತಾಯಿ ಎಂದು ಹೇಳಿದನು. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆಯೇ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಹೋಗಿ, ಈಕೆಯ ಹೊಲಮನೆಗಳನ್ನು, ಈಕೆಯ ದೇಶವನ್ನು ಬಿಟ್ಟಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರು. ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಾನು ಹೇಳಿದ್ರೆ ಅವ್ರ ಪ್ರಸನ್ನತೆ. ನೀವು ಒಂದು ಸಾರಿ ದೇವರಿಗೆ ಸ್ಥಳ ಕೊಟ್ಟು ಸ್ವಂತ ರಕ್ಷಣಾಗಿ ಒಡೆಯನಾಗಿ ನೀವು ಸ್ವೀಕರಿಸಿದ ಮೇಲೆ ಕೊನೆ ತನಕ ದೇವರು ನಮ್ಮನ್ನು ನಡೆಸುವವನು. ಹಲ್ಲೆಲೂಯಾ. ನಂಬಿಕಸ್ಥನಾಗಿರುವವನು. ಹಲ್ಲೆಲೂಯಾ. ಫೇತ್ಫುಲ್ ಗಾಡ್. ಇವಳಿಗೆ ಈ ಪರಿಸ್ಥಿತಿ ಬರುವಾಗ ಮೊದಲೇ ಎಚ್ಚರಿಕೆ ಕೊಡ್ತಾರೆ. ಸರಿ, 7 ವರ್ಷ ಅವಳಿಗೆ ಅಲ್ಲಿ ಸಂರಕ್ಷಣೆ, ತಿರುಗಿ ಬರುವಾಗ ಆ ಹೊಲೆ ಆ ಎಲ್ಲ ಅವಳಿಗೆ ಸಿಕ್ಕುವಂತೆ ದೇವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ಸ್ಥಳ ಕೊಟ್ಟರು, ಅವಳಿಗೆ ಒಂದು ಕೊರತೆ ಬಂದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಕ್ರಿಸ್ತೇಸುಗೆ ಹೃದಯದಲ್ಲಿ ಸ್ಥಳ ಕೊಡಿರಿ. ಏನು ದೊಡ್ಡದಾಗಿ ಏನು ಕಾರ್ಯ ಅದು? ಅದಕ್ಕೇನು ದೊಡ್ಡದಾಗಿ ಬೆಟ್ಟದ ಮೇಲೆ ಓಡಬೇಕಾ? ಇಲ್ಲ ನದಿಗಳನ್ನು ಹುಡುಕಿ ಹೋಗ್ಬೇಕಾ? ಇಲ್ಲ ದೂರ ದೂರ ರಾಜ್ಯಗಳಿಗೆ ಹೋಗ್ಬೇಕಾ? ದೇಶ ಬಿಟ್ಟು ದೇಶ ಹೋಗ್ಬೇಕಾ? ಅವಶ್ಯಕತೆ ಇಲ್ಲ. ಕೂತಿರುವ ಸ್ಥಳದಲ್ಲಿ ಕ್ರಿಸ್ತೇಸುಗೆ ನೀವು ಹೃದಯದಲ್ಲಿ ಸ್ಥಳ ಕೊಡಿ, ಸಾಕು. ಅವರು ನಿಮ್ಮ ಜೀವನವನ್ನು ನೋಡಿಕೊಳ್ತಾರೆ. ನಿಮ್ಮ ಅಗತ್ಯತೆಯನ್ನು ಪೂರೈಸಲು, ನಿಮ್ಮ ಆತ್ಮಕ್ಕೆ ಬೇಕಾಗಿರುವುದು, ನಿಮ್ಮ ಶರೀರಕ್ಕೆ ಬೇಕಾಗಿರುವುದು, ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವುದು, ಮಕ್ಕಳಿಗೆ ಬೇಕಾಗಿರುವುದು, ನಿಮಗೆ ಬೇಕಾಗಿರುವ ಆರೋಗ್ಯ, ನಿಮಗೆ ಬೇಕಾಗಿರುವ ಸಂರಕ್ಷಣೆ,
ಶುಭವು ಕೃಪೆಯು ನಿಮ್ಮನ್ನು ಜೀವಮಾನವೆಲ್ಲ ಹಿಂಬಾಲಿಸಿ. ಮೇಲೆ ಏನ್ ಬೇಕು? ಪ್ರಾಣ ಕೊಟ್ಟಿರುವ ದೇವರು ಇದೆಲ್ಲ ಕೊಡುವುದಿಲ್ಲವೇ? ನನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅವರ ಮಗತಿಗೆ ಪೂರೈಸುವುದಿಲ್ಲವೇ? ಎಲ್ಲವನ್ನು ಪೂರೈಸ್ತಾರೆ. ಧೈರ್ಯವಾಗಿ ಚಿಂತಿಸಬೇಡ್ರಿ. ಹಲ್ಲೆಲೂಯಾ. ಈ ಸ್ತ್ರೀಗೆ ಸಹಾಯ ಮಾಡಿದ ದೇವರು ನಿಮಗೂ ಸಹಾಯ ಮಾಡುವರು. ನಿಮ್ಮ ಕೊರತೆಗಳನ್ನು ನೀಗಿಸುವರು. ಜೊತೆಯಲ್ಲಿ ಇರುವರು. ಕೊನೆ ತನಕ ನಡೆಸುವರು. ನೀವು ಕೊರತೆ ಮಾಡುವುದಿಲ್ಲ. ಮಗತಿಗೆಲ್ಲ ಪೂರೈಸುವರು. ನಿಮಗಿರುವ ಸಮಸ್ಯೆಗಳೆಲ್ಲ ದೂರ ಮಾಡುವರು. ಪರೀಕ್ಷೆಗಳು ಬರುತ್ತೆ, ಕಷ್ಟಗಳೇ ಬರಲ್ಲ ಎಂದು ನಾವು ಪ್ರಶ್ನಿಸುವುದಿಲ್ಲ. ಯಾಕಂದ್ರೆ ಲೋಕ ಬಿದ್ದು ಹೋಗಿರುವ ಲೋಕ, ಸೈತಾನ ಪೀಡಿಸುವ ಲೋಕ, ಸೈತಾನ ಮಕ್ಕಳು ಹೆಚ್ಚಾಗಿ ಆಳ್ವಿಕೆ ಮಾಡುವ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರಿಂದ ನಮ್ಮನ್ನು ಪಾರು ಮಾಡಿ ದೇವರು ಹೊಸದಾಗಿ ಬರುವ ನೂತನ ಆಕಾಶದಲ್ಲಿ ನೂತನ ಭೂಮಿಯಲ್ಲಿ ನಮ್ಮನ್ನು ಸ್ಥಾಪಿಸುತ್ತಿದ್ದಾರೆ. ನಿತ್ಯ ಜೀವ ಇರುವ ಈ ಬದುಕುತ್ತಾ ಇರುವ ಈ ಜೀವಮಾನವೆಲ್ಲ ಕ್ರಿಸ್ತೇಸಿಗೆ ಒಪ್ಪಿಸಿಕೊಂಡು ಬದುಕಿರಿ. ನಾವು ಸುರಕ್ಷಿತರಾಗಿರುವು, ನಮ್ಮ ಕುಟುಂಬವು ಸುರಕ್ಷಿತವಾಗಿರುವು. ಹಲ್ಲೆಲೂಯಾ. ಎಲ್ಲರೂ ನೆಮ್ಮದಿಯಾಗಿ ಬದುಕುವೆವು. ಕಷ್ಟಗಳ ಬಂದರೂ ನಾವು ಜಯಿಸುವೆವು. ಹಲ್ಲೆಲೂಯಾ. ನಾವು ಸೋತು ಹೋಗುವುದಿಲ್ಲ. ನಾವು ಜಯಶಾಲಿಗಳಾಗುವೆವು. ಯಾಕಂದ್ರೆ ಜಯ ಕೊಡುವ ದೇವರು ನಮ್ಮ ಜೊತೆಗೆ ಇರುವರು. ಹಲ್ಲೆಲೂಯಾ. ಎಲ್ಲರೂ ನಾವು ಒಪ್ಪಿಸಿಕೊಂಡು ಪ್ರಾರ್ಥಿಸೋಣ. ಈ ಸುಂದರವಾದ ವೇಳೆಯಲ್ಲಿ ದೇವರು ನಮ್ಮ ಜೊತೆಗೆ ಮಾತನಾಡಿ. ಎಷ್ಟೋ ಜನರು ಇವತ್ತು ನೊಂದು ಬೆಂದು ದೇವರು ನನಗೆ ಸಹಾಯ ಮಾಡ್ತಾರಾ ಎಂದು ನೀವು ಹುಡುಕಿ ಬಂದಿದ್ದೀರಿ. 100% ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ಇಳಿದು ಬಂದಿರುವ ದೇವರು. ಪ್ರಾರ್ಥನೆಯಲ್ಲಿ ನಾವು ಕೇಳೋಣ. ಖಂಡಿತವಾಗಿ ನಮಗೆ ಸಹೋದರ ವಾಕ್ಯ ಹೇಳಿದರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರಿಗೆ ಸದೋತ್ರ ಹೊಂದಿಕೊಳ್ಳಬೇಡ. ಇಲ್ಲಿ ಕೂತಿರುವ ನೀವು ಯಾರೆಲ್ಲ ಮನಗಾಲುವುದಕ್ಕಾಗುತ್ತೋ ಮನಗಾಲೂರಿ, ಎದ್ದೆನಿಲ್ಲಬೇಕಾದ್ರೆ ಎದ್ದೆನಿಲ್ಲಿ. ದೇವರ ಹತ್ರ ನಿಮ್ಮನ್ನು ಒಪ್ಪಿಸಿಕೊಂಡು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ನಾವು ನಿಮಗೆ ದೇವರ ಸೇವಕಿಯಾಗಿ ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡಿದ ಹಾಗೆ ನಂಬಿದ್ರೆ ನಿಮಗೆ ಖಂಡಿತ ಅದ್ಭುತ ನಡೆಯುತ್ತೆ. ಎಲ್ಲೆಲ್ಲ ಸೋಲುಗಳು ಸಲ್ಲಿಸಿದ್ರು, ಎಲ್ಲೆಲ್ಲ ನೋವುಗಳಿದೆಯೋ, ಎಲ್ಲೆಲ್ಲ ಆರೋಗ್ಯ ಸಮಸ್ಯೆಗಳಿದೆಯೋ, ಎಲ್ಲೆಲ್ಲ ಸಮಾಧಾನ ಕೊರತೆಗಳಿದೆಯೋ, ಸಾಲ ಸಂಕಟ, ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ಸಮಾಧಾನ ಇಲ್ಲ, ನಾನು ಏನ್ ಮಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ಅದು ನೀವು ನೋವಲ್ಲಿ ಇದ್ರೆ ದೇವರನ್ನ ಹುಡುಕಿ ಬಂದಿರಿ. ನೀವು ಸಭೆಗೆ ಓಡಿ ಬಂದಿದ್ರಿ, ಯೇಸು ಸ್ವಾಮಿಯನ್ನು ಹುಡುಕಿ ಬಂದಿದ್ರಿ. ಈ ನಂಬಿಕೆಯಿಂದ ನೀವು ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ದೇವರು ಸದೋತ್ರ ಕೊಡ್ತಾರೆ. ನಿಮ್ಮ ಮನೆಗೂ, ನಿಮಗೂ, ನಿಮ್ಮ ಭವಿಷ್ಯಕ್ಕೂ, ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲವನ್ನು ದೇವರು ಸುರಕ್ಷಿತವಾಗಿ ನಡೆಸಿಕೊಡ್ತಾರೆ. ಆಕೆ ನಂಬಿದ್ರು, ಓಡಿ ಬಂದ್ರು. ದೇವರ ಸೇವಕರನ್ನು ಸಹಾಯ ಮಾಡಬೇಕಂತ ಯಾರಿಗೂ ಹೇಳಿಲ್ಲ. ದೇವರ ಹತ್ರ, ಸೇವಕರ ಹತ್ರ ಮಾತ್ರ ಹೇಳಿ ಒಪ್ಪಿಸಿಕೊಟ್ರು. ಖಂಡಿತವಾಗಿ ದೇವರು ಬಿಡುಗಡೆ ಕೊಟ್ಟ ಹಾಗೆ ನಿಮಗೂ ಕೊಡುವರು. ಸರ್ವಶಕ್ತನು ಮಹೋನ್ನತನವಾಗಿರುವ ಈ ಒಳ್ಳೆ ಸಮಯಕ್ಕಾಗಿ ನಿಮಗೂ ಸ್ತೋತ್ರ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ನಮ್ಮ ಕೊರತೆಗಳನ್ನು, ಕಷ್ಟಗಳನ್ನು, ನೋವನ್ನು ಸ್ವಾಮಿ ನೀಗಿಸುವಾತನೇ ನಿಮಗೆ ಸ್ತೋತ್ರ ಸ್ವಾಮಿ. ಮನುಷ್ಯರಾಗಲಿ ಹೋಗ್ಬೋದು, ಪರಿಸ್ಥಿತಿಗಳ ವಿರುದ್ಧವಾಗಿರ್ಬೋದು, ನಮ್ಮ ಕೈಯಿಂದ ಆಗಲ್ಲ ಅಂತ ಬಲ ಕುಂದಿ ಹೋಗ್ಬೋದು. ಆದರೆ ಸ್ವಾಮಿ, ಮನುಷ್ಯರಿಗೆ ಅಸಾಧ್ಯವು ನಿಮಗೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ ಸ್ವಾಮಿ. ಆ ಮಗನು ತೀರಿ ಹೋದ, ಏನ್ ಮಾಡಬೇಕಂತ ಗೊತ್ತಿರದೆ ನಿಮ್ಮ ಪ್ರವಾದಿಯನ್ನು ಹುಡುಕಿ ಬಂದರು ಸ್ವಾಮಿ. ಪ್ರವಾದಿಯ ಮುಖಾಂತರ ನೀವಪ್ಪ ನಿಮ್ಮ ನಾಮವನ್ನು ಹಿಮ್ಮಡಿಸಿದ್ರಿ. ಅದೇ ಪ್ರಕಾರ ಇವತ್ತು ನಂಬಿಕೆಯಿಂದ ಯೇಸುವೆ, ನೀವೇ ನಿಜವಾದ ದೇವರು ಸ್ವಾಮಿ, ನೀವೇ ಜೀವಿಸ್ತಾ ಇರುವ ದೇವರು ಸ್ವಾಮಿ. ಎಲ್ಲೆಲ್ಲೋ ಹುಡುಕಿ ನಾನು ಏನೆಲ್ಲ ಮಾಡಿ ನೋಡಿದ್ದೇನೆ, ನನಗೆ ಸಮಾಧಾನ ಸಿಗ್ಲಿಲ್ಲ, ನನಗೆ ಆರೋಗ್ಯ ಸಿಗ್ಲಿಲ್ಲ, ನನ್ನ ಮಕ್ಕಳ ಭವಿಷ್ಯ ಬಗ್ಗೆ ನನಗೆ ಚಿಂತೆ ಉಂಟು, ನನ್ನ ಭವಿಷ್ಯ ಬಗ್ಗೆ ನನಗೆ ಚಿಂತೆ ಉಂಟು. ರಾಜನೇ, ನಿಮ್ಮನ್ನು ಹುಡುಕಿ ಬಂದಿದ್ದೇನೆ. ನೀವು ಜೀವಿಸುತ್ತಾ ಇರುವ ದೇವರು. ಇವತ್ತು ವಾಕ್ಯದಲ್ಲಿ ಓದಿದ್ದೇವೆ ನಾವು ಸ್ವಾಮಿ, ಪ್ರಸಂಗದಲ್ಲಿ ಕೇಳಿದ್ದೇವೆ ರಾಜನೇ, ನೀವು ಜೀವ ಕೊಡುವ ದೇವರು ಎಂಬುದಾಗಿ ಕೇಳಿದ್ದೇವೆ ರಾಜನೇ. ನಮ್ಮ ಜೀವನದಲ್ಲಿ ಕೂಡ ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಯಾರೆಲ್ಲ ಇವಾಗ ಒಪ್ಪಿಸಿಕೊಳ್ತಾ ಇದ್ದಾರೋ, ಯಾರೆಲ್ಲ ಇವಾಗ ನಂಬುತ್ತಾ ಇದ್ದಾರೋ ಸ್ವಾಮಿ, ಅವರ ಜೀವನದಲ್ಲಿ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡಿ ನೀವು ಜೀವಿಸುತ್ತಾ ಇರುವ ದೇವರೆಂಬುದನ್ನು ಅವರ ಜೀವನದಲ್ಲಿ ನೀವು ತೋರಿಸಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ರಾಜನೇ, ನಂಬಿಕೆಯಿಂದ ಮಕ್ಕಳಪ್ಪ ನಿಮ್ಮನ್ನು ಪ್ರಾರ್ಥನೆ ಮಾಡುವಾಗ, ನಿಮ್ಮ ಹತ್ರ ಪ್ರಾರ್ಥನೆ ಮಾಡುವಾಗ ನೀವು ಖಂಡಿತವಾಗಿ ಸ್ತೋತ್ರ ಕೊಡುತ್ತೀರಪ್ಪ. ದಾವೀದನ ಕುಮಾರನೇ, ನನಗೆ ಸಹಾಯ ಮಾಡುವಂತ ಕೇಳುವಾಗ ನಿನ್ನ ನಂಬಿಕೆ ನನಗೆ ವಾಸಿಯಾಗಿ ಮಾಡಿತು ಎಂಬುದಾಗಿ. ಅದೇ ಪ್ರಕಾರ ರಾಜನೇ, ಯೇಸುವೆ ನಂಬುತ್ತಾ ಇದೆಯಾ ಅಂತ ಪ್ರತಿಯೊಂದು ಸ್ಥಳದಲ್ಲಿ ನೀವು ವಾಕ್ಯದಲ್ಲಿ ಕೇಳಿದ್ರಿ. ನಮ್ಮವರಿಗೆ ನೀವು ಬಿಡುಗಡೆ ಕೊಟ್ರಿ, ನಮ್ಮವರಿಗೆ ನೀವು ವಾಸಿ ಮಾಡಿದ್ರಿ, ನಮ್ಮವರಿಗೆ ರಕ್ಷಣೆ ಕೊಟ್ರಿ ಸ್ವಾಮಿ. ಅದೇ ಪ್ರಕಾರ ಈ ಸಮಯದಲ್ಲಿ ನಂಬುವ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೇಲೆ ನಂಬಿಕೆ ಇಡುವವರಿಗೆ
ನಿಮ್ಮ ಮುಖವನ್ನು ನಿರೀಕ್ಷಿಸುವವರಿಗೆ ಅಪ್ಪ ತಂದೆಯೇ, ನೀವು ಜೀವಿಸುತ್ತಾ ಇರುವ ದೇವರೇ ನನಗೆ ಗೊತ್ತು. ನೀವೇ ಮಾರ್ಗವು, ಸತ್ಯವೂ, ಜೀವವಾಗಿದ್ದೀರಿ. ನೀವೇ ನಿಜವಾದ ದೇವರು. ನೀವು ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ ಯಾರೆಲ್ಲ ತನ್ನ ಸಮಸ್ಯೆಗಳು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಳ್ತಾ ಇದ್ದಾರೋ ಅವರ ಜೀವನದಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿರಿ ಅಪ್ಪ. ನಿಮಗೆ ಮಾಡಲಿಕ್ಕೆ ಶಕ್ತರಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಮಕ್ಕಳಿಗೆ ಈ ವಾರ ಆಶೀರ್ವಾದವಾಗಿರಲಿ. ಎಲ್ಲೆಲ್ಲ ಹೋಗುತ್ತಾರೋ ಅಲ್ಲಿ ನೀವು ಸಂರಕ್ಷಣೆ ಕೊಡಿರಿ. ಕೆಲಸ ಮಾಡುವ ಜಾಗದಲ್ಲಿ ಅಪ್ಪ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ, ಎಲ್ಲ ಕಡೆ ಸ್ವಾಮಿ ಮಕ್ಕಳೊಂದಿಗೆ ನೀವು ಇರಬೇಕಾಗಿ ಈ ವಾರವನ್ನು ಮಕ್ಕಳಿಗೆ ಆಶೀರ್ವಾದ ಮಾಡಿ ಕೊಡಬೇಕಾಗಿ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನು ಒಳ್ಳೆಯವಾದ ಯೇಸು ಸ್ವಾಮಿ ನಾಮದಲ್ಲಿ ಅತಿ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಬೇಡುತ್ತೇವೆ ಜೀವಗಳ ತಂದೆಯೇ. ಆಮೆನ್.